ಮಾತಂಗವದನ ಮಾಳ್ಪುದು ಮತಿಗೆ ಮಂಗಲವ ಕಾರ್ಯಕ್ರಮವನ್ನು ಇನ್ನೇನು ಒಂದೆರಡು ನಿಮಿಷಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ದಯಮಾಡಿ ಎಲ್ಲ ಸಜ್ಜನ ಬಂಧುಗಳು ಸಭಾಂಗಣದ ಒಳಭಾಗಕ್ಕೆ ಆಗಮಿಸಬೇಕಾಗಿ ವಿನಮ್ರವಾದ ವಿನಂತಿಯನ್ನು ಮಾಡುತ್ತಿದ್ದೇನೆ. ಇನ್ನೇನು ಐಂದ್ರಜಾಲಿಕ ಪ್ರದರ್ಶನ ಒಂದೆರಡು ನಿಮಿಷಗಳಲ್ಲಿ ಪ್ರಾರಂಭವಾಗಲಿಕ್ಕಿದೆ. ಉಪಾಹಾರಕ್ಕೆ ತೆರಳಿದಂಥ ಎಲ್ಲ ಸಜ್ಜನ ಬಂಧುಗಳು ದಯಮಾಡಿ ಸಭಾಂಗಣಕ್ಕೆ ಆಗಮಿಸಬೇಕು. ವಾಗ್ಮಿ ಚಕ್ರವರ್ತಿ, ವ್ಯಾಖ್ಯಾನ ಸಿಂಹಾಸನಾಧೀಶ್ವರ, ಪರಮ ಪೂಜ್ಯ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯವರ್ಯರಿಗೆ ಮತ್ತೆ ಮತ್ತೆ ಪೊಡಮಡುತ್ತಾ ಬನ್ನಂಜೆ 90ರ ವಿಶ್ವ ನಮನ ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ನಾವಿದ್ದೇವೆ. ಅನಂತತಾನಂತನಾಗಿ ಆಗುತಿಹನೆ ವಿಶ್ವಯೋಗಿ ಎಂಬಂತೆ ವಿಶ್ವಯೋಗಿಯಾಗಿ ಅಜರಾಮರವಾಗಿರುವಂಥ ಆಚಾರ್ಯರನ್ನು ಭಕ್ತಿಪೂರ್ವಕವಾಗಿ, ವಿನಯಪೂರ್ವಕವಾಗಿ, ಹೃದಯಪೂರ್ವಕವಾಗಿ ಸ್ಮರಿಸ್ತಾ ಅವರಿಗೆ ನವತ್ಯುತ್ಸವದಲ್ಲಿ ಗೌರವ ಅಭಿವಂದನೆಗಳನ್ನು ಸಮರ್ಪಿಸುವಂಥ ಸೌಭಾಗ್ಯ ನಮ್ಮದಾಗಿದೆ. ಇಂದಿನ ತಿಳಿಬೆಳಕು ಅಚ್ಯುತಾಯ ನಮಃ ಎಂಬಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ನಾಮತ್ರಯಗಳ ಜಪವಾಗಿದೆ. ಇದೀಗ ಕೆಲ ಕ್ಷಣಗಳಲ್ಲಿ ಆಚಾರ್ಯರ ಭಗವದ್ಗೀತೆ ಮತ್ತು ಮ್ಯಾಜಿಕ್ ಇಂದ್ರಜಾಲ ಪ್ರದರ್ಶನ ಇದನ್ನು ತಾವೆಲ್ಲ ಕಾಣಲಿಕ್ಕಿದ್ದೀರಿ. ಶ್ರೀಮಾನ್ MD ಕೌಶಿಕ್ರವರು ಇದನ್ನು ನೆರವೇರಿಸಿಕೊಡಲಿದ್ದಾರೆ. ಪ್ರಖ್ಯಾತ ಕನ್ನಡ ಚಲನಚಿತ್ರ ನಟರು, ನಿರ್ದೇಶಕರು, ವಿಶ್ವ ಮನ್ನಣೆ ಪಡೆದಂಥ ಜಾದೂಗಾರರು. ಇದುವರೆಗೆ ಪ್ರಪಂಚದ 30ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಐಂದ್ರಜಾಲಿಕ ಪ್ರದರ್ಶನಗಳನ್ನು ನೀಡಿರುತ್ತಾರೆ. 30ಕ್ಕೂ ಹೆಚ್ಚು ಚಲನಚಿತ್ರಗಳನ್ನು ಸ್ವತಂತ್ರವಾಗಿ ನಿರ್ದೇಶಿಸಿದ್ದಾರೆ. 50ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ, ಧಾರಾವಾಹಿಗಳಲ್ಲಿ ನಟನೆಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ. ವಿಶ್ವವಿಖ್ಯಾತರಾದ ಶ್ರೀ ಶ್ರೀ ರವಿಶಂಕರ್ ಗುರೂಜಿ, ಶೃಂಗೇರಿ ಜಗದ್ಗುರುಗಳು, ಉಡುಪಿಯ ಧರ್ಮಗುರುಗಳು, ವಿದ್ವಾಂಸರುಗಳಾದ ಶ್ರೀಮಾನ್ ಬನ್ನಂಜೆ ಗೋವಿಂದಾಚಾರ್ಯರು, ಹಿರೇಮಗಳೂರು ಕಣ್ಣನ್ರವರು ಮುಂತಾದವರ ಸಮ್ಮುಖದಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ಅಧ್ಯಾತ್ಮವನ್ನು ಆಧರಿಸಿದಂಥ ಜಾದೂ ಪ್ರದರ್ಶನವನ್ನು ನೀಡಿ ಭೂರಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಅಮೆರಿಕದ ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಹಾಗೂ ಲಂಡನ್ನಿನ ಭಾರತೀಯ ವಿದ್ಯಾಭವನದಲ್ಲಿ ಭಗವದ್ಗೀತೆಯನ್ನು ಆಧರಿಸಿದಂಥ ಇಂದ್ರಜಾಲ ಪ್ರದರ್ಶನವನ್ನು ನೀಡಿ ಪ್ರೇಕ್ಷಕರಿಗೆ ಮುದ ನೀಡಿದ್ದಾರೆ. ಜಾದೂ ಪ್ರದರ್ಶನದ ಜೊತೆಗೆ ಮಂಕುತಿಮ್ಮನ ಕಗ್ಗ, ಸರ್ವಜ್ಞನ ವಚನಗಳು, ಬೇಂದ್ರೆ, ಕುವೆಂಪು ಮುಂತಾದವರ ಸಾಹಿತ್ಯ ಕೃತಿಗಳನ್ನು ಆಧರಿಸಿ ಕೂಡ ಇಂದ್ರಜಾಲ ಪ್ರದರ್ಶನವನ್ನು ನೀಡಿದ್ದಾರೆ. ಇವರು ಬರೆದಿರುವಂಥ ಮ್ಯಾಜಿಕ್ ಪ್ರಬಂಧಕ್ಕೆ ದೆಹಲಿಯ ನೀತಿ ಆಯೋಗದ ವತಿಯಿಂದ ಡಾಕ್ಟರೇಟ್ ಪ್ರದಾನವಾಗಿದೆ ಅನ್ನೋದು ಅತ್ಯಂತ ಸಂತಸದ ವಿಚಾರ. ಕರ್ನಾಟಕ ಸರ್ಕಾರದ ವತಿಯಿಂದ ನಾಡುಪ್ರಭು ಕೆಂಪೇಗೌಡ ಪ್ರಶಸ್ತಿ ಸೇರಿದಂತೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಶ್ರೀಯುತರಿಗೆ ಸಂದಿದೆ. ದಯಮಾಡಿ ಅವರು ಈ ದಿನದ ಕಾರ್ಯಕ್ರಮದ ಈ ಪ್ರಥಮಾವತರಣಿಕೆಯನ್ನು ನಡೆಸಿಕೊಡಬೇಕಾಗಿ ಬನ್ನಂಜೆ ಪ್ರತಿಷ್ಠಾನದ ಸಮಗ್ರರ ಪರವಾಗಿ ಅತ್ಯಂತ ಅರ್ತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸ್ವಾಗತ. ವೇದಿಕೆ ತಮಗೆ ತೆರವು. ಮೈಕ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಶುಭ ಸಂದರ್ಭದಲ್ಲಿ ಬನ್ನಂಜೆ ಗೋವಿಂದಾಚಾರ್ಯರ ಅದ್ಭುತವಾದ ವ್ಯಕ್ತಿತ್ವವನ್ನು ನೆನಪಿಸ್ಕೊಳ್ಳೋದ್ರ ಜೊತೆಗೆ ಒಂದಷ್ಟು ಮನರಂಜನೆ ಹಾಗೂ ಮಂಕುತಿಮ್ಮನ ಕಗ್ಗದ, ನಿಮಗೆಲ್ಲ ಗೊತ್ತೇ ಇದೆ, ಭಗವದ್ಗೀತೆಯ ಕನ್ನಡದ ಅನುವಾದವೇ ಮಂಕುತಿಮ್ಮನ ಕಗ್ಗ. ಭಗವದ್ಗೀತೆ ಎಲ್ಲರಿಗೂ ಓದೋದಕ್ಕಾಗೋದಿಲ್ಲ, ಸಂಸ್ಕೃತ ಕಬ್ಬಿಣದ ಕಡಲೆ ಅನ್ನೋ ಭಾವನೆ ಇಟ್ಕೊಂಡು DV ಗುಂಡಪ್ಪನವರು ಅದನ್ನು ಸರಳೀಕರಿಸಿ ಆ ಭಗವದ್ಗೀತೆಯ ಸಾಲುಗಳನ್ನು ನಮ್ಮ ಇವತ್ತಿನ ಪ್ರಾಪಂಚಿಕ ಬದುಕಿಗೆ ಬಹಳ ಮ್ಯಾಚ್ ಆಗೋ ರೀತಿಯಲ್ಲಿ ಬರೆದಿದ್ದಾರೆ. ಅದೇ ಮಂಕುತಿಮ್ಮನ ಕಗ್ಗ. 985ಕ್ಕೂ ಹೆಚ್ಚು ಪದ್ಯಗಳನ್ನು ಬರೆದು ಅದನ್ನು ಒಂದು ವಿಶ್ವಕೋಶವನ್ನಾಗಿ ಮಾಡಿದ್ದಾರೆ. ಸೊ ಅಂಥ ಅದ್ಭುತವಾದಂಥ ಕಗ್ಗ ಮತ್ತು ಸನ್ಮಾನ್ಯ ಬನ್ನಂಜೆ ಗೋವಿಂದಾಚಾರ್ಯರ ಸಂಸ್ಕೃತದ ಆ ಭಗವದ್ಗೀತೆಯ ಭಾಗದ ಕೆಲವು ತುಣುಕುಗಳು ಮತ್ತು ಒಟ್ಟಾರೆ ಜೀವನದ ಅನುಭವಗಳನ್ನು ಮ್ಯಾಜಿಕ್ ಮೂಲಕ ತರೋ ಪ್ರಯತ್ನ ಮಾಡ್ತಾ ಇದ್ದೇನೆ. ತಮಗೆಲ್ಲ ಗೊತ್ತು, ವೀಣಾ ಬನ್ನಂಜೆಯವರು ಒಂದು ಸಾಂಸ್ಕೃತಿಕ ಕೋಶ. ನಮ್ಮ ಕನ್ನಡ ನಾಡಿನಲ್ಲಿ ಆಕೆ ಕೊಡ್ತಾ ಇರೋ ಈ ಸಾಂಸ್ಕೃತಿಕ ಜಗತ್ತಿನ ಕೊಡುಗೆಯನ್ನು ನಾವು ಯಾರೂ ಮರೆಯೋ ಹಾಗೇ ಇಲ್ಲ. ಎಲ್ಲ ರೀತಿಯ ಸಾಹಿತ್ಯವನ್ನು ಅರಗಿಸ್ಕೊಂಡು
ಅಕ್ಕ ಮಹಾದೇವಿಯವರ ವಚನಗಳ ಬಗ್ಗೆನೇ ಪ್ರಬಂಧವನ್ನು ಬರೆದು PhD ಕೂಡ ಮಾಡಿರೋ ಅಂಥ ಒಂದು ಚೇತನದ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಸನ್ಮಾನ್ಯ ವೀಣಾ ಬನ್ನಂಜೆಯವರಿಗೂ ಮತ್ತು ಅವರ ಇಡೀ ತಂಡಕ್ಕೂ ಒಂದು ಜೋರಾದ ಚಪ್ಪಾಳೆಯನ್ನು ಕೊಟ್ಟು ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಆಮೇಲೆ ನಾನು ಸಂಸ್ಕೃತ ಅದ್ಭುತವಾಗಿ ಅಭ್ಯಾಸ ಮಾಡೋವನಲ್ಲ, ಹಾಗಾಗಿ ಸಣ್ಣ ಪುಟ್ಟ ತಪ್ಪುಗಳಾಗ್ಬೋದು ಪದ್ಯಗಳನ್ನು ಹೇಳುವಾಗ. ಮತ್ತು ಇಡೀ ಕಾರ್ಯಕ್ರಮವನ್ನು ನೋಡಿ ತಾವು ಆನಂದಿಸಬೇಕು ಅಂಥೇಳಿ ಈಗ ಕಾರ್ಯಕ್ರಮಕ್ಕೆ ಹೊರಡ್ತಾ ಇದ್ದೇನೆ. ಬನ್ನಂಜೆ ಗೋವಿಂದಾಚಾರ್ಯರು ಅವರ ಪ್ರತಿಯೊಂದು ಭಾಷಣವನ್ನು ನೀವು ಕೇಳಿದಾಗ ಒಂದು ಅರ್ಥ ಆಗುತ್ತೆ. ಆತ ಬಹಳ ನಿಷ್ಠುರವಾದ ವ್ಯಕ್ತಿತ್ವ. ಯಾರನ್ನೋ ಮೆಚ್ಚಿಸ್ಲಿಕ್ಕೆ, ಯಾರನ್ನೋ ಖುಷಿಪಡಿಸ್ಲಿಕ್ಕೆ ಅವ್ರು ಯಾವತ್ತೂ ಮಾತಾಡಿದವರೇ ಅಲ್ಲ. ಸ್ವಲ್ಪ ಶಿವರಾಮ್ ಕಾರಂತರು ಹಾಗೇ ನೇರವಾಗಿ ಇದ್ದಿದ್ದನ್ನು ಹೇಳಿಬಿಡೋರು. ಆದರೆ ಇನ್ನೊಂದು ರೂಪ ಸನ್ಮಾನ್ಯ ಬನ್ನಂಜೆಯವರು. ನನ್ನ ಯೋಗ ಏನು ಅಂದರೆ ಉಡುಪಿಯಲ್ಲಿ ಅವರ ಮನೆಯಲ್ಲಿ ಅವ್ರ ಮುಂದೆ ಈ ಭಗವದ್ಗೀತೆ ಮ್ಯಾಜಿಕ್ ಮಾಡೋ ಅವಕಾಶ ಸಿಕ್ತು. ಹರಿದುಂಬಿಸಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ರು. ಅಂಥ ಒಂದು ಅದೃಷ್ಟ ನಂದಾಗಿತ್ತು. ಅದನ್ನು ಮಾಡಿಸ್ಕೊಟ್ಟವರು ಕೂಡ ವೀಣಾ ಅವರೇ. ಅವ್ರಿಗೂ ಮತ್ತೆ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನಾನೇನು ಮಾಡ್ತೀನಿ, ಕೆಲವು ಮುಖ್ಯವಾದ ಭಗವದ್ಗೀತೆಯ ಪದ್ಯಗಳನ್ನು ಆರಿಸ್ಕೊಂಡು ಅದಕ್ಕೆ ಸೂಚಕವಾಗಿರೋ ಕಗ್ಗದ ಪದ್ಯಗಳನ್ನು ಹೇಳಿಕೊಂಡು ನಿಮ್ಮ ಮುಂದೆ ಮ್ಯಾಜಿಕ್ ಮಾಡೋ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರ ತತ್ರ ನ ಮುಹ್ಯತೆ. ಏನಿದರ ಅರ್ಥ? ಈ ದೇಹ ಇದೆಯಲ್ಲ, ಇದು ಹಲವಾರು ಹಂತಗಳನ್ನು ದಾಟುತ್ತೆ. ಬಾಲ್ಯ, ಯೌವನ, ಮುಪ್ಪು, ಹೀಗೆ ತನ್ನದೇ ಆದ ಆಯಾಮಗಳನ್ನು ಇಟ್ಕೊಂಡಿದೆ. ಆದರೆ ಇದು ಪರ್ಮಿನೆಂಟ್ ಅಲ್ಲ. ಇದು ಶುರುವಾಗುವಾಗಲೂ ಶೂನ್ಯ, ಮುಗಿದ ಮೇಲೂ ಶೂನ್ಯ. 0ಇಂದ ಪ್ರಾರಂಭ ಆಗಿ 0ದಲ್ಲಿ ಎಂಡ್ ಆಗುತ್ತೆ. ಈ 3-4 ಹಂತಗಳು ಮನುಷ್ಯನ ದಾಟಿ ಅವನು ಮತ್ತೆ ಇನ್ನೊಮ್ಮೆ ಮರುಜನ್ಮವನ್ನು ಪಡಿತಾನೆ. ಇಲ್ಲಿ ದೇಹಕ್ಕೆ ಸಾವಿದೆ, ಆತ್ಮಕ್ಕೆ ಸಾವಿಲ್ಲ ಅನ್ನೋ ಮಾತನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅದರ ಒಂದು ಸಣ್ಣ ಉದಾಹರಣೆ ಇಲ್ಲಿ ನೋಡಿ. ಇಲ್ಲಿ ನನ್ನ ಹತ್ರ ಒಂದು ಹಗ್ಗ ಇದೆ. ಇದನ್ನು ಹುಟ್ಟು ಅಂತ ಕರೆಯೋಣ, ಇದನ್ನು ಸಾವು ಅಂತ ಕರೆಯೋಣ. ಒಂದು ಹಗ್ಗಕ್ಕೆ ಎಷ್ಟು ತುದಿ ಇರುತ್ತೆ? ಮಾತಾಡಬೇಕು. 2. ವೆರಿ ನೈಸ್. ಇದು ಹುಟ್ಟು, ಇದು ಸಾವು. ಇದು ಬಡತನ ಆದರೆ ಇದು ಶ್ರೀಮಂತಿಕೆ. ವೆರಿ ನೈಸ್. ಇದು ಕಪ್ಪಾದರೆ ವೆರಿ ಗುಡ್. ಇದು ಪಾಪ ಆದರೆ ಏನು ಚೆನ್ನಾಗಿ ಫಿಲ್ ಅಪ್ ದಿ ಬ್ಲ್ಯಾಂಕ್ಸ್ ಮಾಡ್ತೀರಾ. ದಟ್ ಈಸ್ ಕಾಲ್ಡ್ ಸನಾತನದಲ್ಲಿರೋ ಆಸಕ್ತಿ. ನೋಡಿ, ಈ ಒಂದು ಹಗ್ಗ ವಿಚಿತ್ರ ಅಂದರೆ ಇಲ್ಲಿ ಈ ಹುಟ್ಟು ಸಾವಿನ ನಡುವೆ ಒಂದು ಸುಂದರವಾದ ಬಾಲ್ಯ ಹುಟ್ಟುತ್ತೆ. ಹೊಸ ತುದಿ ಬಂತು. ಒಂದು ಹಗ್ಗದಲ್ಲಿ ಹೆಂಗೆ ಎಕ್ಸ್ಟ್ರಾ ತುದಿ ಸಾಧ್ಯ? ಅಷ್ಟೇ ಅಲ್ಲ, ಅದಾದಮೇಲೆ ಯೌವನ ಬಂತು. ಒಂದು ಹಗ್ಗದಲ್ಲಿ 4 ತುದಿ. ಅದು ವಿಚಿತ್ರ ಅಲ್ವೇ ಅಲ್ಲ. ಈ ಬಾಲ್ಯ ಯೌವನ ಆದಮೇಲೆ ಮದುವೆ ಅಂತಾಗಿ ನಾವೆಲ್ಲ ಡಬ್ಬಲ್ ಆಗಿಬಿಡ್ತೀವಿ. ಗಂಡ ಹೆಂಡತಿ ಶುರು ಆಗ್ತಾರೆ. ಹೋಲಿ ಪರ್ಮನೆಂಟಾಗಿ ಗಂಡ ಹೆಂಡತಿ ಅಂತಂದರೆ ಖಂಡಿತ ಅಲ್ಲ. ಕಡೆಗೆ ನಾವೆಲ್ಲ ಏಕಾಂಗಿಗಳೇ. ಶುರುವಾಗುವಾಗಲೂ ಒಂದೇ ಇತ್ತು, ಮುಗಿಯುವಾಗಲೂ ಒಂದೇ. ಪ್ರಾರಂಭಕ್ಕೆ ಮುಂಚೆ ಏಕಾಂಗಿತನ, ಮುಗಿದ ಮೇಲೂ ಏಕಾಂಗಿತನ. ಈ ಏಕಾಂಗಿತನದ ಈ ಆಗು ಹೋಗುಗಳ ನಡುವೆ, ಹುಟ್ಟು ಸಾವಿನ ನಡುವೆ ಸಮಸ್ಯೆಗಳನ್ನು ನಾವೇ ತಂದ್ಕೋತೀವಿ. ಎಲ್ಲ ಸ್ವಯಂಕೃತ ಅಪರಾಧಗಳೇ. ಬೇರೆಯವರಿಂದ ನಮಗೆ ಸಮಸ್ಯೆ ಇಲ್ಲವೇ ಇಲ್ಲ. ನಮ್ಮ ಮಾಡಿದ ತಪ್ಪುಗಳು, ನಾವು ತಗೊಂಡ ತೀರ್ಮಾನಗಳೇ ನಮಗೆ ಸಮಸ್ಯೆಗಳು ತರುತ್ತೆ. ಅದನ್ನೇ ಹೇಳೋದು ಸ್ವಯಂಕೃತ ಅಪರಾಧಗಳು ಅಂತ. ನೋಡಿ, ಅಪರಾಧದ ಗಂಟು ಇಲ್ಲಿದೆ. ಇದೇ ನಾವು ಜೀವನದಲ್ಲಿ ಹಾಕೋ ಗಂಟುಗಳು. ಆದರೆ ಭಗವದ್ಗೀತೆಯ ಸಾರವನ್ನು ಅರ್ಥ ಮಾಡಿಕೊಂಡು ಕಗ್ಗವನ್ನು ಸ್ವಲ್ಪ ಓದ್ಕೊಂಡ್ಬಿಟ್ರೆ, ಅಥವಾ ಬಸವಣ್ಣನವರ ವಚನಗಳ ಬಗ್ಗೆ ಗಮನ ಕೊಟ್ಟರೆ, ನಮ್ಮ ಸಾಹಿತ್ಯ ಲೋಕದಲ್ಲಿರೋ ಅಪಾರವಾದಂಥ ಜ್ಞಾನವನ್ನು ನಾವು ಫಾಲೋ ಮಾಡಿಬಿಟ್ರೆ ನಮ್ಮ ಜೀವನದ ಗಂಟುಗಳು ಮಾಯಾ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಭಗವದ್ಗೀತೆ ಮತ್ತು ನಮ್ಮ ಪುರಾಣಗಳು, ಪುಣ್ಯಕಥೆಗಳು. ಸೊ ಹಾಗೆ ಹೆಚ್ಚೆಚ್ಚು ಅದನ್ನು ಫಾಲೋ ಮಾಡ್ತಾ ಹೋಗೋಣ. ಈಗ ಇನ್ನೊಂದು ಕೃಷ್ಣನ ಮಾತು ಭಗವದ್ಗೀತೆಯಲ್ಲಿ ತುಂಬ ಚೆನ್ನಾಗಿ ಹೇಳ್ತಾನೆ ಕೃಷ್ಣ. ಏನು? ಅಪ್ಪ, ನೀನು ಬರೋವಾಗ ಏನೂ ತಂದಿಲ್ಲ, ಹೋಗುವಾಗ ಏನೂ ತೊಗೊಂಡು ಹೋಗಲ್ಲ. ನಿನ್ನ ಹತ್ರ ಇರೋದೆಲ್ಲ ನಿನಗೆ ಯಾರೋ ಕೊಟ್ಟಿದ್ದಿಲ್ಲ. ನಿಂದು ಅಂತೇನು ಸ್ವಂತ ಇಲ್ಲವೇ ಇಲ್ಲ. ಅಪ್ಪ ಅಮ್ಮ ಜನ್ಮ ಕೊಟ್ಟರು, ಅಪ್ಪ ಅಮ್ಮ ಬೆಳೆಸಿದ್ರು. ಆಮೇಲೆ ನಾನು ಓದಿದೆ, ಮದುವೆ ಆದೆ, ಮಕ್ಕಳು ಮರಿ ಆಯಿತು, ಮುದುಕ ಆದೆ, 60 ವರ್ಷ ಶಾಂತಿ ಆಯಿತು, ಒಂದು ದಿವಸ ಗೊಟ್ಟಕ್ಕಂತ ಕಣ್ಣು ಮುಚ್ಚಿದೆ. ನಿಂದು ಅಂತೇನಿದೆ? ಎವ್ರಿಥಿಂಗ್ ಯು ಹವ್ ಟೇಕನ್ ಫ್ರಮ್ ದಿಸ್ ಯೂನಿವರ್ಸ್. ಸೊ ಜೀವನದಲ್ಲಿ ಬರೋವಾಗಿರೋದನ್ನೆಲ್ಲ ಕಡೆವರೆಗೂ ಇರಬೇಕು ಅಂತ ಆಸೆ ಪಡಬೇಡ. ಯಾವುದೂ ಶಾಶ್ವತ ಅಲ್ಲ. ಬರುತ್ತೆ, ಹೋಗುತ್ತೆ. ಬಂದಾಗ ಹೆಮ್ಮೆ ಪಡಬೇಡ, ಹೋದಾಗ ದುಃಖ ಪಡಬೇಡ. ನಿಂದು ಅಂತೇನು ಇಲ್ವೇ ಇಲ್ವಲ್ಲ ಇಲ್ಲಿ. ಇವಾಗ ಕಮ್ ವಿತ್ ಎಂಟಿ ಹ್ಯಾಂಡ್ಸ್. ಯಾರು ಹುಟ್ಟುತ್ತಾ ಇದು ಆ್ಯಪಲ್ ಐಫೋನ್ ಇಟ್ಕೊಂಡು ಹುಟ್ಟಿದಾರಾ?
ಚಿನ್ನದ ನೆಕ್ಲೆಸ್ ಇಟ್ಕೊಂಡು ಹುಟ್ಟಿದ್ದಾರೆ, ಇಲ್ಲ ಅಲ್ಲ ಮ್ಯಾನ್ ತತ್ಕೊಂಡೇ ಹುಟ್ಟಿರೋದು, ಹೋಗೋಗ ಅಯ್ಯೋತ ಸತ್ಕೊಂಡೇ ಹೋಗಿರೋದು. ಇದ್ರ ಮಧ್ಯೆ ನಮ್ಮದೆಲ್ಲ ಆಟಾಟೋಪುಗಳು. ಅದಕ್ಕೆ ಭಕ್ತ ಕುಂಬಾರದಲ್ಲಿ ರಾಜ್ಕುಮಾರ್ ಹೇಳೋದು, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗುವ ನಡುವೆ ಬರೀ ಕತ್ತಲೆ. ಆದರೆ ಡಿ ವಿ ಜಿ ಹೇಳ್ತಾರೆ, ಕತ್ಲೆ ಯಾಕೆ ಮಾಡ್ಕೋತೀರಾ, ಕಲರ್ಫುಲ್ ಮಾಡ್ಕೊಳ್ಳಿ. ಇವತ್ತು ಹೋಗಿದ್ದು ನಾಳೆ ಬರುತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ಅಯ್ಯೋ ನನ್ನ ಕಾರ್ ಕಳ್ತನ ಆಗೋಯ್ತು, ಅಯ್ಯೋ ನಮ್ಮನ್ನೇನೋ ಕಳೆದೋಯ್ತು, ಹೋಗುತ್ತೆ ಬರುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ಲೈಫ್. ನೋಡಿ ಇಲ್ಲಿ ಕೃಷ್ಣ ಹೇಳ್ತಾನೆ, ಪ್ರಾಪಂಚಿಕ ವಸ್ತುಗಳು ಯಾವುದೂ ಪರ್ಮಿನೆಂಟ್ ಅಲ್ಲ. ನಿಮ್ಮ ಪ್ರಾಪಂಚಿಕ ವಸ್ತುಗಳು ಪರ್ಮಿನೆಂಟ್ ಅಲ್ಲ. ಅದು ಹೆಂಡತಿ ಇರ್ಬೋದು, ಮಗಳಿರ್ಬೋದು, ಮಗ ಇರ್ಬೋದು, ನೀವು ಮಾಡಿರೋ ಪ್ರಾಪರ್ಟಿ ಇರ್ಬೋದು, ಫಾರಮ್ ಹೌಸ್ ಇರ್ಬೋದು, ನಥಿಂಗ್ ಈಸ್ ಪರ್ಮಿನೆಂಟ್. ನೋಡಿ ಇದನ್ನು ಪ್ರಾಪಂಚಿಕ ಜಗತ್ತು ಅಂತ ಕರಿತೀನಿ. ಇದನ್ನು ನನ್ನ ಅಸಿಸ್ಟೆಂಟಿಗೆ ಕೊಟ್ಬಿಡ್ತೀನಿ. ಇದು ಖಾಲಿ, ಏನೂ ಇಲ್ಲ. ಆದರೆ ಕೃಷ್ಣ ಹೇಳ್ತಾನೆ, ಖಾಲಿ ಅನ್ನೋ ಪ್ರಶ್ನೆನೇ ಇಲ್ಲ. ಇವತ್ತು ಹೋಗಿದ್ದು ನಾಳೆ ಬರುತ್ತೆ, ನಾಳೆ ಬಂದಿದ್ದು ಮತ್ತೆ ಹೋಗುತ್ತೆ. ಬಂತು ಅಂತ ಹೆಮ್ಮೆ ಬೇಡ, ಹೋಯಿತು ಅಂತ ದುಃಖ ಬೇಡ. ನೋಡಿ ಬಂತು, ಕಾಣಿಸ್ತಿಲ್ವಾ? ಕೃಷ್ಣನ ಮಾತು ಸುಳ್ಳಾಗೋಕ್ಕೆ ಚಾನ್ಸಸ್ಸೇ ಇಲ್ಲ, ಬಂದೇ ಬರುತ್ತೆ. ಸೊ ದಿಸ್ ಈಸ್ ದ ಬ್ಯೂಟಿ ಆಫ್ ಲೈಫ್. ಸೊ ಏನೋ ಕಳ್ಕೊಂಡು ಇಂಥ ದುಃಖ ಪಡಬೇಡಿ, ಬಂತು ಅಂತ ಹೆಮ್ಮೆ ಪಡಬೇಡಿ, ಕಡೆಯವರೆಗೂ ಇದ್ದಿದ್ದನ್ನು ಅನುಭವಿಸ್ಕೊಂಡು ಆನಂದವಾಗಿರಿ. ದಟ್ ಈಸ್ ದ ಬ್ಯೂಟಿ ಆಫ್ ಇಂಡಿಯನ್ ಫಿಲಾಸಫಿ. ಥ್ಯಾಂಕ್ ಯು. ವಿಲ್ ಗೋ ಟು ದ ನೆಕ್ಸ್ಟ್ ಮ್ಯಾಜಿಕ್. ಇಲ್ಲಿ ನೋಡಿ, ನನ್ನ ಹತ್ರ ಒಂದು ಬಟ್ಟೆ ಇದೆ. ಈ ಬಟ್ಟೆ ಯಾಕೆ ಹಸಿರಾಗಿದೆ, ಯಾರಾದ್ರು ಕಾರಣ ಕೊಡ್ತೀರಾ? ಸರ್ ಅದಕ್ಕೆ ಹಸಿರು ಬಣ್ಣ ಹಾಕಿದ್ದಾರೆ, ಅದಕ್ಕೆ ಹಸಿರಾಗಿದೆ ಅಂತೀರಾ ನೀವು. ಬಟ್ ಡಿ ವಿ ಜಿಯವರು ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ತೃಣಕ್ಕೆ ಹಸಿರೆಲ್ಲಿ ಅದು? ಎಷ್ಟು ಚೆನ್ನಾಗಿದೆ ನೋಡಿ ಆ ಪದ. ತೃಣ ಅಂದರೆ ಹುಲ್ಲು, ಹುಲ್ಲಿಗೆ ಹಸಿರು ಎಲ್ಲಿಂದ ಬಂತು ಅಂತ ಕೇಳ್ತಾರವ್ರು. ಅದಕ್ಕೆ ಅವರೇ ಉತ್ತರನೂ ಕೊಡ್ತಾರೆ. ಸೂರ್ಯನದೋ, ಚಂದ್ರನದೋ, ನೀರಿನದೋ ಅಂತಾರೆ. ಇದರ ಸೂರ್ಯನ ಬೆಳಕು ಬಿದ್ದಿದ್ದರಿಂದ ಹಸಿರು ಬಣ್ಣ ಬಂತು. ಹೌದು, ಫ್ಲೋರಿಯೋಸಿಸಲ್ಲಿ ಹಾಗೆ ಆಗುತ್ತದು. ಅಥವಾ ನೀರಿನಿಂದ ಬಂತ, ಮಣ್ಣಿನಿಂದ ಬಂತ, ಕಡೆಗೆ ಹೇಳ್ತಾರೆ ಇದು ಯಾವುದರಿಂದನೂ ಅಲ್ವಂತೆ. ತೃಣಕ್ಕೆ ಹಸಿರೆಲ್ಲಿ ಅದು? ನೀರಿನದೋ, ಸೂರ್ಯನದೋ, ಚಂದ್ರನದೋ, ನಿನದೋ ಅಂತಾರೆ. ತಣಿ ತಣಿಪ ನಿನ್ನ ಕಣ್ಣಿನ ಗುಣವೋ ನೋಡು, ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ. ನೀ ನೋಡ್ತಾ ಇರೋದ್ರಿಂದ ಹಸಿರಾಗಿದೆ, ಅದಿಲ್ಲದ್ರೆ ಅದಕ್ಕೆ ಬಣ್ಣಕ್ಕೆ ಬೆಲೆಯೇ ಇಲ್ಲ. ಹೇಮಮಾಲಿನಿ ಡ್ಯಾನ್ಸಿಂಗ್ ಇನ್ ಎ ಡಾರ್ಕ್ ರೂಮ್, ಏನು ಯೂಸು? ಅವಳು ವೇದಿಕೆ ಮೇಲೆ ಬಂದು ಡ್ಯಾನ್ಸ್ ಮಾಡಿದ್ರೆ ನೀವು ನೋಡಿದ್ರೆ ಅದಕ್ಕೆ ಡ್ಯಾನ್ಸು, ನೀವು ನೋಡ್ತಿದ್ರಿಂದ ಜಗತ್ತಿಗೆ ಬೆಲೆ ಇಲ್ಲ. ಹಾಗಾಗಿ ನೋಡುಗರಿಂದ ಮಾಡುಗರಿಗೆ ಬೆಲೆ. ದಟ್ ಈಸ್ ದ ಸೆನ್ಸ್ ಆಫ್ ಶ್ರೀಕೃಷ್ಣ ಇನ್ ಭಗವದ್ಗೀತಾ. ನೋಡೋದ್ರಿಂದ ಅದು ಬೇರೆ ಏನೋ ಆಗಿರುತ್ತದೋ. ನೋಡಿ, ನೋಡೋಕ್ಕಿದು ಹಸಿರು ಬಟ್ಟೆ, ಬಟ್ ಇದು ನಿಜಾನ ಅಂದರೆ ಅಲ್ಲ, ನಮಗೆ ಶಾಕ್ ಆಗುತ್ತೆ. ಇದು ಬಟ್ಟೆನೇ ಅಲ್ಲ, ಇದು ಹೀಗಂದರೆ ಅದು ಮಾಯಾದಂಡ. ಹಾಗಾದ್ರೆ ವಸ್ತು ಸ್ಥಿತಿ ಯಾವುದು? ಎಲ್ಲವೂ ಮಾಯೆ. ನಾವು ನೋಡಿದ್ದೇನು ಜಗತ್ತಲ್ಲಿ ನೋಡಿದ್ದಾಗಿಲ್ಲ, ಅದಕ್ಕೆ ಇನ್ನೊಂದೇ ಆದ ರೂಪ ಇದೆ. ಈಗ ನನ್ನನ್ನೇ ಉದಾಹರಣೆ ತಗೊಳ್ಳಿ. ನನ್ನ ಹೆಂಡ್ತಿಗೆ ನಾನು ಗಂಡ, ಅವಳಿಗೆ ನಾನು ಬೇರೆ ಸತ್ಯ, ನನ್ನ ಮಗಳಿಗೆ ನಾನು ಅಪ್ಪ, ನನ್ನ ಸ್ಟೂಡೆಂಟಿಗೆ ನಾನು ಗುರು, ನನ್ನ ಮೊಮ್ಮಗಿಗೆ ನಾನು ಅಜ್ಜ. ನಾನು ತಪ್ಪು ಮಾಡಿದ್ರೆ ಜಡ್ಜ್ಗೆ ನಾನೊಬ್ಬ ಅಪರಾಧಿ. ಒಬ್ಬನೇ ಕೌಶಿಕ್ಕು ನೂರಾರು ರೂಪಗಳನ್ನು ಪಡ್ಕೋತಾನೆ. ಅವ್ರಿಗೆ ಇವ್ರದ್ದು ಸತ್ಯ ಅಲ್ಲ, ಇವ್ರಿಗೆ ಅವ್ರ ಸತ್ಯ ಅಲ್ಲ, ಜಗತ್ತು ಮಿಥ್ಯ. ದಟ್ ಈಸ್ ದ ಬ್ಯೂಟಿ ಆಫ್ ಇಂಡಿಯನ್ ಫಿಲಾಸಫಿ. ನೀವು ನೋಡ್ತಾ ನೋಡ್ತಾ ಡೀಪಾಗಿ ಹೋಗ್ಬಿಟ್ರೆ ಕನ್ಫ್ಯೂಷನ್ ಆಗಿಬಿಡುತ್ತೆ, ಯಾವ್ದು ಸರಿ ಯಾವ್ದು ತಪ್ಪು. ಯದ್ಭಾವ್ಯಂ ತದ್ಭವತಿ. ನಮ್ಮ ಅನುಭವ, ನಮ್ಮ ಸಂಸ್ಕಾರಕ್ಕೆ ಯಾವ್ದು ಸರಿ ಅನಿಸುತ್ತೆ ಅದನ್ನು ಮಾಡ್ತಾ ಹೋಗಬೇಕು. ತುಂಬ ಜಿಜ್ಞಾಸೆಗೆ ಒಳಗಾಗಬಾರ್ದು. ಆದರೆ ನಮ್ಮಲ್ಲೊಂದು ಆತ್ಮ ಪರಿಶೋಧನೆ ಆಗಬೇಕು. ನಮ್ಮಲ್ಲೊಂದು ಸಣ್ಣ ಒಳಗಡೆ ಚರ್ಚೆ ನಡಿಬೇಕು. ನಾನು ಮಾಡ್ತಿರೋ ಸರಿನಾ ತಪ್ಪ? ಕಾಣಿಸುತ್ತೆ ಯಾರೋ ಪರ್ಸ್ ಬೆಳೆಸ್ಕೊಂಡು ಹೊಟ್ಟೋಗ್ತಾರೆ, ಯಾರೂ ನೋಡಿಲ್ಲ, ನಾನು ಈಸಿಯಾಗಿ ತೊಗೊಂಡು ಅದನ್ನು ಜೋಬಲ್ಲಿ ಇಟ್ಕೋಬೋದು, ಯಾರೂ ಕೇಳಲ್ಲ ನನ್ನ. ಆದರೆ ನನ್ನ ಒಳಗಿನ ಸಂಸ್ಕಾರ ಕೇಳಬೇಕು, ಅದು ನಿಂದಲ್ಲ, ಅದು ನಿನಗೆ ಬೇಕಾ? ಹಾಗೆ ಬೇಡ ಕೊಟ್ಬಿಡು ಅವ್ರನ್ನ ಕರೆದು ಅಂತ ಒಂದು ಮನಸ್ಸು ಹೇಳುತ್ತೆ, ಇನ್ನೊಂದು ಮನಸ್ಸು ಹೇಳುತ್ತೆ ಬೇಡ, ಯಾರೂ ನೋಡ್ತಿಲ್ಲ, ತಪ್ಪೇನು, ತಗೋ ಎಂಜಾಯ್ ಮಾಡಿ ಅಂತ. ಇದರಲ್ಲಿ ಯಾವುದನ್ನು ಆರಿಸ್ಕೋತೀರಾ ನೀವು? ಆರಿಸ್ಕೋಬೇಕಾದ್ರೆ ಸಂಸ್ಕಾರ ಬೇಕು. ಅದನ್ನು ನಮ್ಮ ಪುರಾಣಗಳು, ಅದನ್ನು ನಮ್ಮ ಭಗವದ್ಗೀತೆ, ಅದನ್ನು ನಮ್ಮ ಕಗ್ಗ ಕೊಡುತ್ತೆ. ಆಗ ಮಾತ್ರ ಈ ದೇಶದ ಉದ್ಧಾರ. ಸಂಸ್ಕಾರ ಬೇಕು. ಅದನ್ನು ಪಡ್ಕೊಳ್ಳೋ ದಿಸೆಯಲ್ಲಿ ನಾವೆಲ್ಲ ಮಕ್ಕಳಿಗೂ ಕೊಡಬೇಕು, ಮುಂದಿನ ಜನಾಂಗಕ್ಕೂ ಕೊಡಬೇಕು. ಬರೀ BA ಡಿಗ್ರಿ ಮಾಡಿದ್ವಿ, IIT ಮಾಡ್ದ ನನ್ನ ಮಗ, FRCS ಮಾಡ್ದ, ಅವೆಲ್ಲ ವರ್ಕೌಟ್ ಆಗಲ್ಲ. ಅದಕ್ಕೆ ಒಂದು ಕಡೆ ತುಂಬ ಚೆನ್ನಾಗಿ ಹೇಳ್ತಾರೆ ಬನ್ನಂಜೆಯವರು, ನಮ್ಮ ದೇಶದ ಸುಮಾರು ಜನ ಇಂಜಿನಿಯರ್ಗಳು, ಡಾಕ್ಟ್ರುಗಳೆಲ್ಲ ಫಾರಿನ್ಗೆ ಹೊಟ್ಟೋಗಿದ್ದಾರೆ. ವೀಣಾ ಅವರು ಒಂದು ಕಡೆ ಬರೀತಾರೆ, ಇದೇನಿದು ಬ್ರೈನ್ ಡ್ರೈನ್ ಆಗ್ತಿದೆ ಅಂತೆಲ್ಲ ಬೈತಾರೆ ಅಂತಾರೆ. ಆದರೆ ವೀಣಾ ಅವರೇ ಅದಕ್ಕೆ ಉತ್ತರ ಕೊಡ್ತಾರೆ, ಇದು ಬ್ರೈನ್ ಡ್ರೈನ್ ಅಲ್ಲ, ಕಾಸ್ಮಿಕ್ ಅರೇಂಜ್ಮೆಂಟ್. ಭಾರತದ ಸಂಸ್ಕೃತಿ, ಭಾರತದ ಜ್ಞಾನ, ಭಾರತದ ಕಲ್ಚರು, ಭಾರತದ ಪುರಾಣಗಳು ಭಾರತದಲ್ಲೇ ಮುಗಿಬಾರ್ದು, ವಿಶ್ವದಾದ್ಯಂತ ಅದು ಹೋಗಬೇಕು ಅಂತ ಮಾಡಿರೋ ಆಲ್ಟರ್ನೇಟ್ ಅಂತಾರೆ ವೀಣಾ ಬನ್ನಂಜೆಯವರು. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಕಾನ್ಸೆಪ್ಟ್.
ನಮ್ಮಲ್ಲಿರೋ ತತ್ವ, ಶಕ್ತಿ, ಜ್ಞಾನ ಜಗತ್ತಿನ ಕಡೆ ಪಸರಿಸಬೇಕು. ಅದನ್ನು ಮಾಡಿದ್ದೇ ಶಂಕರಾಚಾರ್ಯರು, ಅದನ್ನು ಮಾಡಿದ್ದೇ ವಿವೇಕಾನಂದರು, ಇವತ್ತು ಅದನ್ನು ಮಾಡ್ತಿರೋದೇ ಸದ್ಗುರು ಅವರು, ಅದನ್ನು ಮಾಡ್ತಿರೋದೇ ರವಿಶಂಕರ್ ಗುರುಜಿಯವರು. ಏನು ಸಾಮಾನ್ಯವಾದ ಬುಡ ಇಲ್ಲ ನಮಗೆ. ಭಾರತದ ಕಲ್ಚರಿನ ಬೇರುಗಳಿದೆಯಲ್ಲ, ಅದು ಜಗತ್ತನ್ನು ಎಷ್ಟು ರೀತಿಯಲ್ಲಿ ಪರಿಹಾರ ಮಾಡ್ತಾಯಿದೆ ಅಂದರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ನನಗೆ ಅನಿಸಿಸ್, ನಾನು ಕ್ಯಾಲಿಫೋರ್ನಿಯಾಗೆ ಹೋಗಿದ್ದಾಗ 100 ಜನ ಕ್ಯೂ ನಿಂತಿದ್ದಾರೆ. ತಿರುಪತಿನಲ್ಲಿರಲ್ಲ ಕ್ಯೂ ಆ ಥರ ಒಂದು ಆಶ್ರಮದ ಮುಂದೆ. ಯಾರನ್ನ ಕೇಳಿದೆ, ಏನು ಸರ್ ಇದು ಅಂದೆ. ಅಮ್ಮ ಹ್ಯಾಸ್ ಕಮ್ ಫ್ರಮ್ ಇಂಡಿಯಾ ಅಂದರು. ಯಾರಮ್ಮ ಅಂತ ಚೆಕ್ ಮಾಡಿದ್ರೆ ಆಕೆ ಭಾರತದ ಒಬ್ಬಳು ಮಲಯಾಳಿ ತಾಯಿ. ಆಕೆಯದೇ ಆದ ಒಂದು ಫಿಲಾಸಫಿ ಇದೆ. ಅದನ್ನು ಆಕೆ ಅಮೇರಿಕಾದಲ್ಲಿ ತೊಗೊಂಡು ಶಿ ಈಸ್ ಕಾಲ್ಡ್ ಆಸ್ ಹಗ್ಗಿಂಗ್ ಅಮ್ಮ. ಅಮೇರಿಕನ್ರು ಕ್ಯೂನಲ್ಲಿ ನಿಂತ್ಕೊಂಡು ಆಕೆ ಕೈಲಿ ಒಂದು ಸತಿ ತಬ್ಬಿಸ್ಕೋಬೇಕು ಅಂತ ಹೊಡ್ತಾರೆ. ಎಲ್ಲಿಂದ ಬಂತು ಈ ಸಂಸ್ಕಾರ? ಅದು ಈ ಮಣ್ಣಿನ ಶಕ್ತಿ. ನಾವು ನಮ್ಮ ದೇಶ ಬಿಟ್ಟು ಫಾರಿನ್ ಕಲ್ಚರ್ನೆಲ್ಲ ಫಾಲೋ ಮಾಡ್ಕೊಂಡು ಕೂತಿದ್ದೀವಿ. ಅವರು ನಮ್ಮ ಕಲ್ಚರು, ನಮ್ಮ ಸಂಸ್ಕೃತಿ, ನಮ್ಮ ಭಾವನೆಗಳನ್ನು ಫಾಲೋ ಮಾಡ್ತಾ ಇದ್ದಾರೆ. ದಟ್ ಈಸ್ ದಿ ಎಂಡ್ ಆಫ್ ದಿ ಗೇಮ್. ಹಾಗಾಗಿ ಆದಷ್ಟು ನಮ್ಮ ಮಕ್ಕಳಿಗೆ ನಮ್ಮ ಫ್ಯೂಚರನ್ನು ಕೊಡ್ತಾ ಹೋಗೋಣ, ಅವ್ರನ್ನ ಬೆಳೆಸ್ತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ನನ್ನ ಹತ್ರ ಒಂದು 3 ಹಗ್ಗ ಇದೆ. ಇಲ್ಲಿ ಸತ್ಯ, ಮಿಥ್ಯ ಮತ್ತು ಜಗತ್ತು, ಇದು ಮೂರಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ನಾವು ಸತ್ಯ ಮಾತಾಡ್ತೀವಿ ಅಂತ ಅಂತಿರ್ತೀವಿ, ಸತ್ಯ ಮಾತಾಡಿರಲ್ಲ. ಸುಮ್ಮನೆ ಒಬ್ಬರು ಏನು ಸಾರ್ ನಿಮ್ಮ ಭಾಷಣ, ಅಯ್ಯೋ ಕಳೆದೋದೆ ಸಾರ್ ಅಂತಾರೆ. ಹತ್ಲ ಕಡೆ ಹೋದ ತಕ್ಷಣ ಏನು ತಲೆ ತಿನ್ಬಿಟ್ನೆ 2 ಗಂಟೆ ಕಾಲ ನನ್ನ ಮಗ ಅಯ್ಯಪ್ಪ ಇದು ನಮ್ಮ ಕ್ಯಾರೆಕ್ಟ್ರು. ನಾವು ಎಷ್ಟು ಜನ ಮೈಗೂಡಿಸ್ಕೊಂಡ್ಬಿಟ್ಟಿದ್ದೀವಿ ಅಂದರೆ, ಯಾರಿಗೋ ಖುಷಿಯಾಗಿದೆ ಅಂದರೆ ಅವ್ರನ್ನ ಎಲ್ಲ ಹತ್ರ ಹೋಗ್ಲೇ ಬಿಡ್ತೀವಿ. ಅವ್ರ ಹತ್ಲ ಕಡೆ ಹೋದ ತಕ್ಷಣ ನಾವು ಸತ್ಯ ನಮ್ಮ ಬಾಯಿಂದ ಬಂದುಬಿಡುತ್ತೆ. ಅದಾದಷ್ಟು ಅವಾಯ್ಡ್ ಮಾಡಬೇಕು. ವಿ ಆರ್ ಹ್ಯೂಮನ್ ಬೀಯಿಂಗ್. ನೋಡಿ, ಇಲ್ಲಿ 3 ಹಗ್ಗಗಳಿದೆ, 2 ಗಂಟಿದೆ. ನಾನು ಇದಿಷ್ಟನ್ನು ಕೈಗೆ ಸುತ್ಕೊಂಡ್ಬಿಡ್ತೀನಿ. ಇದರಲ್ಲಿ ಯಾವ್ದು ಸತ್ಯ ಯಾವ್ದು ಮಿಥ್ಯ ಗೊತ್ತಿಲ್ಲ ನನಗೆ. ಇದನ್ನೆಲ್ಲ ಸುತ್ಕೊಂಡ್ಬಿಟ್ಟು ನಾನು ಇದನ್ನೇನು ಮಾಡ್ತೀನಿ, ಅಬ್ರಕ್ಕೆ ಡಬ್ರ ಅಂದ್ಬಿಟ್ಟು ಐ ಜಸ್ಟ್ ಪುಟ್ ಇಟ್ ಇನ್ಸೈಡ್. 1 2 3. ನಾವು ಯಾವತ್ತು ಸ್ವಲ್ಪ ಸತ್ಯವಾಗಿ ಬದುಕ್ತೀವಿ, ನೇರವಾಗಿ ಬದುಕ್ತೀವಿ, ಆವಾಗ ನಮ್ಮ ಜೀವನದಲ್ಲಿ ಗಂಟುಗಳಿರಲ್ಲ, ಸಾಫ್ ಆಗಿಬಿಡುತ್ತೆ. ಈ ಒಂದು ಪ್ರಯತ್ನ ನಾವು ಮಾಡ್ತಾ ಹೋದರೆ ನಮ್ಮಲ್ಲಿ ತುಂಬ ದೊಡ್ಡ ದೊಡ್ಡ ಬದಲಾವಣೆಗಳಾಗುತ್ತೆ. ಅದರ ದಿಸೆಯಲ್ಲಿ ವಿಲ್ ಪುಟ್ ಅವರ್ ಗುಡ್ ಎಫರ್ಟ್ಸ್. ಈಗ ಮತ್ತೊಂದು ಭಗವದ್ಗೀತೆಯ ಮ್ಯಾಜಿಕ್ಗೆ ಹೋಗೋಣ. ಇಲ್ಲಿದೆ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜಿನ್ವಾನಿ ಅನ್ಯಾತಿ ಸಂಯಾತಿ ನವಾನಿ ದೇಹೇ. ಇದೇನಿದು ಹೇಳ್ತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ. ಯಾತಕ್ಕೆ ಹುಟ್ಟು ಸಾವು ಹೆದರ್ಕೋತೀಯ ನೀನು? ಸಾವು ಅಂತ ಏನಾರು ಡಾಕ್ಟ್ರು ಕ್ಯಾನ್ಸರ್ ಇದೆ ನಿಮಗೆ 6 ತಿಂಗಳಲ್ಲಿ ಹೋಗ್ಬಿಡ್ತಾರೆ ಅಂದಾಗ ಆ ಮನೆಯಲ್ಲಾಗೋ ಆತಂಕ ನೋಡ್ಬೇಕು ನೀವು. ಎಲ್ಲರಿಗೂ ಒಬ್ಬೊಬ್ರಿಗೂ ಒಂದೊಂಥರ ಟೆನ್ಷನ್ನು. ಸಾಯ್ತೀನಿ ಅನ್ನೋ ದುಃಖ ಆ ಪೇಷಂಟ್ಗೆ, ಯಜಮಾನರು ಹೋಗ್ತಾರೆ ಅನ್ನೋ ದುಃಖ ಹೆಂಡ್ತಿಗೆ, ಅಯ್ಯೋ ನಮ್ಮಪ್ಪ ಇನ್ನೂ ವಿಲ್ಲೇ ಬರ್ದಿಲ್ವಲ್ಲ ಮುಂಚೆ ಸತ್ತೋಗ್ಬಿಟ್ರೆ ಹೇಗೆ ಅಂತ ಮಕ್ಕಳಿಗೆ. ಒಬ್ಬೊಬ್ರದ್ದು ಒಂದೊಂದು ಸಮಸ್ಯೆ. ಜಗತ್ತಲ್ಲಿ ಹೇಳ್ತಾನೆ ಸತ್ಯ ಒಂದೇ ಥರ ಇರಲ್ಲ. ಇನ್ನು ಕೆಲವರಿಗೆ ಅಯ್ಯೋ ಈ ಮನುಷ್ಯ ಇನ್ನೊಂದಷ್ಟು 4 ವರ್ಷ ಇದ್ದಿದ್ರೆ ಚೆನ್ನಾಗಿತ್ತು, 80,000 ರೂಪಾಯಿ ಬರ್ತಾಯಿದೆ ಆತಂಗೆ ತಿಂಗಳಿಗೆ ಪೆನ್ಷನ್ನು, ಸತ್ತೋಗ್ಬಿಡ್ತಾನ ಅಂತ ಇನ್ನೊಬ್ರಿಗೆ ದುಃಖ. ಹೀಗೆ ನಮ್ಮ ಸಾವಿನ ಹಿಂದೆ ಸಂತೋಷವೂ ಇದೆ, ದುಃಖವೂ ಇದೆ. ಬಿ ಕೇರ್ಫುಲ್. ಎಲ್ಲ ಒಂದೇ ಅನ್ಕೋಬೇಡಿ, ಜಗತ್ತಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಅನುಭವ. ಅದಕ್ಕೆ ಕೃಷ್ಣ ಹೇಳ್ತಾನೆ ನೋಡಿ, ಸಾವು ಅನ್ನೋದು ನಿಜವಾದ ಸಾವಲ್ಲ, ಅದು ದೇಹಕ್ಕಾಗೋ ಸಾವು. ಒಂದು ಹಳೆ ಬಟ್ಟೆ ಆಯಿತು ಅಂದ ತಕ್ಷಣ ಏನು ಮಾಡ್ತೀವಿ? ಹಳೆ ಬಟ್ಟೆ ನಿಸಿತೀವಿ, ಹೊಸ ಬಟ್ಟೆ ಹಾಕ್ಕೋತೀವಿ. ಹಾಗೆ ಆತ್ಮ ಕೂಡ ಜೀರ್ಣವಾದ ಬಟ್ಟೆಗಳನ್ನು ತ್ಯಜಿಸಿ ಹೊಸ ಬಟ್ಟೆಯನ್ನು ಧರಿಸುತ್ತೆ. ಸೊ ದಟ್ ಈಸ್ ಸಾವು ಮತ್ತು ಹುಟ್ಟು. ಅದು ನೈತಿಕವಾಗಲ್ಲ ಅಂತಾರೆ. ಹಾಗೆ ನೋಡೋಣ, ಇಲ್ಲಿ ನನ್ನ ಹತ್ರ ಒಂದು ಮ್ಯಾಜಿಕ್ ಬ್ಯಾಗ್ ಇದೆ. ಇದರಲ್ಲಿ ಕೆಲವು ಹಳೆ ಬಟ್ಟೆಗಳನ್ನು ಇಟ್ಕೊಂಡಿದ್ದೀನಿ. ನೋಡಿ, ಇದು ಖಾಲಿ, ಇದರಲ್ಲೇನೂ ಇಲ್ಲ. ಈ ಹಳೆ ಬಟ್ಟೆಗಳು ತುಂಡಾಗೋಗಿದೆ. ಜೀರ್ಣವಾದ ದೇಹ, ಕ್ಯಾನ್ಸರ್ ಬಂದಿದೆಯೋ ಗೊತ್ತಿಲ್ಲ, ಇಲ್ಲ ಆಕ್ಸಿಡೆಂಟಾಗಿ ಪ್ರಾಣ ಹೋಗಿದೆಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕೃಶ ಆಗೋಗಿದೆ. ಕೃಷ್ಣ ಹೇಳ್ತಾನೆ, ಯಾವ ರೀತಿ ನಾವು ಹಳೆ ಬಟ್ಟೆಗಳನ್ನು ಎಸೆದು ಹೊಸ ಬಟ್ಟೆಗಳನ್ನು ಧರಿಸ್ಕೋತೀವೋ ಹಾಗೆ ಜೀವನ ಅಂತ. ಮತ್ತೆ ನಾನು ಹಳೆ ಬಟ್ಟೆಗಳನ್ನು ತೊಗೋತೀನಿ. ಖಾಲಿ ಬ್ಯಾಗು, ಹಳೆ ಬಟ್ಟೆ ಕತೆ ಏನಾಗಿದೆ ನೋಡೋಣ. ಹಳೆ ಬಟ್ಟೆ ಹೋಗಿ ಒಂದು ಹೊಸ ಬಟ್ಟೆ ಬಂದಿದೆ. ಇಷ್ಟೇ, ಒಂದು ಸಾವು ಮುಗೀತು, ಆತ್ಮ ಹೋಯಿತು, ಇನ್ನೊಂದು ಹೊಸ ಬಟ್ಟೆಯನ್ನು ಧರಿಸ್ತು ಅಂತಾನೆ ಕೃಷ್ಣ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ. ಹರಿದ ಬಟ್ಟೆಗಳ ಬದಲಾವಣೆ ಎಷ್ಟು ಕಾಮನ್ನೋ ಹಾಗೆ ಹುಟ್ಟು ಮತ್ತು ಸಾವು ಅನ್ನೋದನ್ನು ತೊಗೊಂಡ್ರೆ ಮನುಷ್ಯ ಕೊರಗಬೇಕಾದ ಅವಶ್ಯಕತೆ ಇಲ್ಲ. ದಿಸ್ ಈಸ್ ಎ ವೆರಿ ಕಾಮನ್ ಫೆನಾಮಿನಾ ಇನ್ ಭಗವದ್ಗೀತಾ. ಥ್ಯಾಂಕ್ ಯು.
ನೋಡಿ, ಇಲ್ಲಿ ನನ್ನ ಹತ್ರ ಒಂದಷ್ಟು ಕಾಗದದ ಪೀಸ್ಗಳಿದೆ. ಇದನ್ನು ನಾನು ತಿಂದರೆ ನೀವೆಲ್ಲ ನಗುತ್ತೀರಾ, ಯಾಕೆಪ್ಪ ಕೌಶಿಕ್ ಮನೇಲಿ ಊಟ ಹಾಕಲ್ವಾ ಅಂತ. ಚೆನ್ನಾಗಿದೆ ಒಂಥರ. ನಮ್ಮ ದೇಶದ ಜನಗೆ ಬರೀ ಈ ಥರ ಪೇಪರ್ ಇಷ್ಟ ಇಲ್ಲ. ಪೇಪರ್ ತಿಂತಾರೆ, ತುಂಬ ತಿಂತಾರೆ ನಮ್ಮ ಜನದ ಪೇಪರು. ಬಟ್ ಪೇಪರ್ ಮೇಲೆ ಗಾಂಧೀಜಿ ಪಿಕ್ಚರ್ ಇರಬೇಕು, ಪಾರ್ಲಿಮೆಂಟ್ ಹೌಸ್ ಪಿಕ್ಚರ್ ಇರಬೇಕು, ತಿಂತಾನೇ ಇರ್ತಾರೆ. ಓವರಾಗಿ ತಿಂತಾರೆ, ಆಮೇಲೆ ಪರಪ್ಪನಾಗರ ಜೈಲಲ್ಲಿ ಸೆಟ್ಲ್ ಆಗ್ತಾರೆ, ಲೋಕಾಯುಕ್ತ ರೈಡ್ ಆಗುತ್ತಲ್ಲ. ಈ ತಿನ್ನೋದು ಯಾಕೆ, ಆಮೇಲೆ ಪರಪ್ಪನಾಗರಲ್ಲಿ ವಾಂತಿ ಮಾಡ್ಕೊಳ್ಳೋದು ಯಾಕೆ? ಅದಕ್ಕೆ ಗುಂಡಪ್ಪನವ್ರು ತುಂಬ ಚೆನ್ನಾಗಿ ಕೇಳ್ತಾರೆ, ಎಷ್ಟು ನೀನು ಉಂಡರೆ ಪುಷ್ಟಿಮೈಗಾಗುವುದು. ಎಷ್ಟು ಚೆನ್ನಾಗಿದೆ ನೋಡಿ ಪ್ರಶ್ನೆ. ಎಷ್ಟು ನೀನು ಉಂಡರೆ ಪುಷ್ಟಿಮೈಗಾಗುವುದು, ಹೊಟ್ಟೆ ಜೀರ್ಣಿಸಿದಷ್ಟೇ, ಮಿಕ್ಕಿದ್ದೆಲ್ಲ ಕಸ. ಎಕ್ಸ್ಟ್ರಾ ತಿಂದರೆ ಟಾಯ್ಲೆಟ್ಗೆ ಹೋಗಲೇಬೇಕು, ನೀವು ಕೂತ್ಕೊಳ್ಳೋಕ್ಕಾಗಲ್ಲ. ಎಷ್ಟು ಬೇಕೋ ಹಿತವಾಗಿ ತಿನ್ನಿ, ಮಿತವಾಗಿರುತ್ತೆ. ಓವರಾಗಿ ತಿಂದಷ್ಟು ವಾಂತಿ ಮಾಡ್ಕೋಬೇಕು. ಎಷ್ಟು ನೀನು ಉಂಡರೆ ಪುಷ್ಟಿಮೈಗಾಗುವುದು, ಹೊಟ್ಟೆ ಜೀರ್ಣಿಸಿದಷ್ಟೇ, ಮಿಕ್ಕಿದ್ದೆಲ್ಲ ಕಸ. ಎಷ್ಟು ಗಳಿಸಿಟ್ಟೊಡೆ ನಿನಗೆ ದಕ್ಕುವುದೆಷ್ಟು, ಮುಷ್ಟಿ ಪಿಂಡವು ತಾನೇ ಮಂಕುತಿಮ್ಮ. ನೀವೆಷ್ಟಾದರೂ ಸಂಪಾದಿಸಿಪ್ಪ, ಕೋಟಿ ಕೋಟಿ. ನಿಮಗೇನು ಇಷ್ಟಪ್ಪ? ಮೈಸೂರು ಮಹಾರಾಜರು ಸತ್ರು, ಅವ್ರಿಗೇನು ಫುಟ್ಬಾಲ್ ಸೈಜ್ ಪಿಂಡನ ಇಟ್ಟರು, ಅವ್ರಿಗೂ ಇಷ್ಟದಪ್ಪ ಪಿಂಡ, ನನಗೂ ಅಷ್ಟೇ, ನಿಮಗೂ ಇಷ್ಟೇ. ಸತ್ತ ಮೇಲೆ ಎಲ್ಲರಿಗೂ ಒಂದೇ ಸೈಜಿನ ಪಿಂಡ. ತಿನ್ನೋದು ಯಾಕೆ ಜಾಸ್ತಿ? ಸೊ ಓವರಾಗಿ ತಿನ್ನಬೇಡಿ. ಎಷ್ಟು ನೀನುಂಡರೆ ಪುಷ್ಟಿಮೈಗಾಗುವುದು, ಹೊಟ್ಟೆ ಜೀರ್ಣಿಸಿದಷ್ಟೇ, ಮಿಕ್ಕಿದ್ದೆಲ್ಲ ಕಸ. ಆದ್ದರಿಂದ ಜಾಸ್ತಿ ತಿನ್ನಬೇಡಿ, ವಾಂತಿ ಮಾಡ್ಕೋತೀರ. ಅಗತ್ಯಕ್ಕಿಂತ ಜಾಸ್ತಿ ತಿಂದರೆ ಹೀಗೆ ವಾಂತಿ ಮಾಡ್ಕೋಬೇಕಾಗುತ್ತೆ. ಮಿತವಾಗಿ ತಿನ್ನಿ, ಹಿತವಾಗಿ ಬದುಕಿ. ದಟ್ ಈಸ್ ಇಂಡಿಯನ್ ಫಿಲಾಸಫಿ. ಅಗತ್ಯಕ್ಕಿಂತ ಜಾಸ್ತಿ ಮಾಡ್ಕೋಬೇಡಿ. ಅಯ್ಯೋ, ನಮ್ಮ ಜನಗಳಿಗೆ ಎಷ್ಟು ಮಾಡಿಟ್ರೂ ಸಾಲದು. ಪದ್ಮನಾಭನಗರದಲ್ಲಿರೋ ಮನೆಗಳೆಲ್ಲ ನಮ್ಮದೇ ಆಗಬೇಕು ಅನ್ನೋ ಚಪಲ. ಇಡೀ ಕರ್ನಾಟಕದಲ್ಲಿರೋ ಸೈಟ್ಗಳೆಲ್ಲ 70 ವರ್ಷ ಆಗಿರುತ್ತೆ. ಹೆಂಡತಿ ವಿಳ್ಯದಲ್ಲಿ ಮಾಡಿಸ್ತಾ ರೀ, ಮೊದಲನೇ ಮಗನಿಗೇನೋ ನೀವು ಸದಾಶಿವನಗರದಲ್ಲಿ ಸೈಟ್ ಮಾಡಿದ್ರಿ, ಎರಡನೇ ಮಗಳಿಗೆ ಹಂಗೆ ಮೈಸೂರು ಮೋಡಾದಲ್ಲಿ ಒಂದು ಸೈಟು, ಒಂದೇನೆ 18 ಮಾಡ್ತೀನಿ ಅಂತ ಅವನಂತಾನೆ. ಹೀಗೆಲ್ಲಾರ್ದು ಬರೀ ಮಾಡೋದ್ರಲ್ಲೇ ಫಿಕ್ಸ್ ಆಗಿಬಿಟ್ರೆ ಮಿಕ್ಕಿದವ್ರ ಕಥೆ ಏನು? ಸಮಪಾಲು ಸಮಬಾಳು, ಅದನ್ನು ನಮ್ಮ ಭಾರತೀಯ ಸಂಸ್ಕೃತಿ ಹೇಳುತ್ತೆ. ಎಲ್ಲರೂ ತಿನ್ನೋಣ, ಹಂಚು ಬದುಕೋಣ ಅಂತ. ಹಾಗಾಗಿ ದುರಾಸೆ ಬೇಡ, ಆನಂದವಾಗಿ ಬದುಕೋಣ, ಹಿತಮಿತವಾದ ಬದುಕಲ್ಲಿ ಬದುಕೋಣ. ದಟ್ ಈಸ್ ದ ಬ್ಯೂಟಿ ಆಫ್ ಇಂಡಿಯನ್ ಫಿಲಾಸಫಿ. ಥ್ಯಾಂಕ್ ಯು. ಸಮಸ್ಯೆಗಳು ಯಾರಿಗೆ ಬರಲ್ಲ ರೀ? ರಾಜನಿಗೂ ಬರುತ್ತೆ. 5-10 ಪ್ಲೈನ್ ಇಟ್ಕೊಂಡಿದ್ದ ಮಲ್ಯ ಇವತ್ತು ಎಕಾನಮಿ ಕ್ಲಾಸಲ್ಲಿ ಲಂಡನ್ನಲ್ಲಿ ಒದ್ದಾಡ್ತಾ ಇದ್ದಾರೆ. ನೋಡಿದ್ದೀರಾ ಇಂಥ ದುರಂತ? ಸ್ವಂತ ಹೆಲಿಕಾಪ್ಟರ್, ಸ್ವಂತ ಪ್ಲೈನ್ಗಳು, ಕಿಂಗ್ ಫಿಶರ್ ಅಂತ ಇಟ್ಕೊಂಡು ಮೆರೀತಾ ಇದ್ದರು. ಇವತ್ತು ನಾನು ಅವ್ರು ಹೋದಾಗ ಲಂಡನ್ನಲ್ಲಿ ಸಾ ಹಿಮ್ ಇನ್ ಎಕನಾಮಿಕ್ ಕ್ಲಾಸ್. ನಾನು ಎಕನಾಮಿಕ್ ಕ್ಲಾಸು, ಆತನೂ ಎಕನಾಮಿಕ್ ಕ್ಲಾಸು. ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಮಲ್ಯ? ಪ್ರಾರಬ್ಧ ಕರ್ಮ ಬ್ಯಾಕ್ಸ್. ನಾವು ಹೇಳ್ತೀವಲ್ಲ, ಕರ್ಮ ರಿಟರ್ನ್ಸ್ ಅಂತ. ನಾವು ಮಾಡಿದ್ದು ನಾವು ಉಣ್ಲೇಬೇಕು. ನಮ್ಮವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಾಡಿದ್ದುಣ್ಣು ಮಹಾರಾಜ. ತುಂಬ ಜನ ನಮ್ಮಲ್ಲಿ ಸಿಗ್ತಾರೆ. ಅದಕ್ಕೆ ನೋಡಿ, ಇಲ್ಲಿ ನನ್ನ ಬದುಕೇನಪ್ಪ ಎಷ್ಟು ವಿಚಿತ್ರ ಅಂದರೆ, ಇಲ್ಲಿ ನಿಮ್ಗೊಂದು ಚಿತ್ರ ತೋರಿಸ್ತೀನಿ. ಬ್ಯೂಟಿಫುಲ್ ರಾಜ, ಇಸ್ಪೀಟಿನ ರಾಜ. ನಾವೆಲ್ಲ ಜೀವನದಲ್ಲಿ ರಾಣಿ, ಎಲ್ಲರಿಗೂ ರಾಣಿ ಮೇಲೆ ಕಣ್ಣು. ಸೊ ಇದೆಯಲ್ಲ, ಇದು ಪರ್ಮನೆಂಟ ರಾಣಿ ಪಟ್ಟ ಅಥವಾ ರಾಜನ ಪಟ್ಟ ಅಂದರೆ ಅಲ್ಲ. ಹಾಗಾದ್ರೆ ಸಿಗಲ್ವಾ? ಸಿಗುತ್ತೆ. ಎಲ್ಲರಿಗೂ ಜೀವನದಲ್ಲಿ ಎಲ್ಲ ಅವಕಾಶಗಳು ಸಿಗುತ್ತೆ. ನಾವು ಸಂದರ್ಭದಲ್ಲಿ ಏನು ಮಾಡ್ತೇವೆ, ನಮ್ಮ ಪರಿಸ್ಥಿತಿಗಳು ನಮ್ಮನ್ನು ಕೆಲವು ಸತಿ ಏನು ಮಾಡುತ್ತೆ, ಏನೇನೋ ಕೊಡಬಾರ ಸಮಸ್ಯೆಗಳನ್ನೆಲ್ಲ ಕೊಟ್ಟು ನಾವು ಘಾಸಿ ಮಾಡ್ಕೊಂಡ್ಬಿಡ್ತೀವಿ. ನಾನು ಇದರಲ್ಲಿ ಕಟ್ ಮಾಡಿಬಿಡ್ತೀನಿ. ಇದನ್ನ ನೋಡಿ, ನಿಮ್ಮ ಎದುರುಗಡೆನೇ ಕಟ್ ಮಾಡಿಬಿಟ್ಟಿದ್ದೀನಿ. ಇದನ್ನು ಇದ್ರೊಳಗಡೆ ಹಾಕ್ಬಿಡ್ತೀನಿ. ಹಾಕೋದು ದೊಡ್ಡದಲ್ಲ, ವಿಚಿತ್ರ ಅಂದರೆ ನಿಮ್ಗೆ ತುಂಬ ಶಾಕ್ ಆಗುತ್ತೆ. ಹೀಗೆ ಹಾಕಿ ಅಬ್ರಕ್ಕೆ ಡಬ್ರ ಅಂತಂದರೆ 1 2 3 4 ಹಾಗೇ ಇದೆ. ಕಟ್ಟು ಮಾಡಿದ ಮಾತ್ರ ಇಲ್ಲಿದೆ. ಸೊ ಘಾಸಿ ಆಗುತ್ತೆ ನೀವು ಅಂದ್ಕೋತೀರಾ, ಅದು ಘಾಸಿ ಆಗಿರಲ್ಲ. ನಿಮ್ಮ ಸಂಸ್ಕಾರ ಚೆನ್ನಾಗಿದ್ದರೆ, ನಿಮ್ಮ ಉದ್ದೇಶ ಚೆನ್ನಾಗಿದ್ದರೆ ನಿಮ್ಮನ್ನು ಯಾರೂ ಘಾಸಿ ಮಾಡೋಕ್ಕಾಗಲ್ಲ. ದಟ್ ಈಸ್ ದ ಪವರ್ ಆಫ್ ಫಿಲಾಸಫಿ. ಅದಕ್ಕೆ ಹಿಂದಿನ ಕಾಲದಲ್ಲ ಪ್ರಮಾಣ ವಚನಗಳು ಮಾಡ್ತಾ ಜನಗಳಿಗೆ ಹೇಳ್ಕೊಡೋರು, ಪುಣ್ಯವಂತರಾಗಿರಿ, ನ್ಯಾಯವಂತರಾಗಿರಿ, ಧರ್ಮವಂತರಾಗಿರಿ. ಏನದ್ರ ಫಲ? ಇಷ್ಟೇ. ನೀವು ಇದನ್ನು ಎಷ್ಟು ಮಾಡ್ತೀರಾ ನಿಮ್ಮನ್ನಷ್ಟು ಅದು ಕಾಯುತ್ತೆ. ನೀವು ಅದೆಷ್ಟು ಬಿಡ್ತಾ ಹೋಗ್ತೀರಾ ನಿಮ್ಮ ಅದನ್ನು ಕಾಡ್ತಾ ಹೋಗುತ್ತೆ. ಈಗ ಮುಂದೆ ಇನ್ನೊಂದು ಕಗ್ಗದ ಪದ್ಯ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇದಾಯ್ತಮ್ಮ, ಇನ್ನೊಂದು
ನಯನಂ ಚಿಂದಂತಿ ಶಸ್ತ್ರಾಣಿ ನಯನಂ ದಹತಿ ಪಾವಕಃ ನಚೈವಂ ಕ್ಲೇದಯಂತ್ಯಾಪಃ ನಶೋಷೇತಿ ಮಾರುತಃ ಅಂತ. ಏನಿದು? ಇದು ನನಗೆ ನಿಮಗೆಲ್ಲಿ ತಿಳಿಯಿತು ಅಂದರೆ ನೀವು ಆಶ್ಚರ್ಯಪಡ್ತೀರಾ. ನಾನು ಕ್ಯಾಲಿಫೋರ್ನಿಯಾದಲ್ಲಿ ಡಾಕ್ಯುಮೆಂಟ್ರಿ ಮಾಡೋಕ್ಕೆ ಹೋಗಿದ್ದಾಗ ನಾನು ಇಳ್ಕೊಂಡಿದ್ದಿದ್ದು ಹೋಟ್ಲು ಮುಂದೆ ಒಂದಷ್ಟು ಜನ ಅಮೇರಿಕನ್ ಸೋಲ್ಜರ್ಸು ಎಕ್ಸಸೈಸ್ ಮಾಡ್ತಾಯಿದ್ರು. ಅದರಲ್ಲಿ ಒಬ್ಬನ ಬೆನ್ನಲ್ಲಿ ಏನೋ ಟ್ಯಾಟೂ ಹಾಕಿಸ್ಕೊಂಡಿದ್ದ. ನನಗೆ ಅರ್ಥವೇ ಆಗಲಿಲ್ಲ ಆ ಟ್ಯಾಟೂ, ಟು ಬಿ ಫ್ರ್ಯಾಂಕ್ ವಿತ್ ಯು. ಏನಂತ ಹಾಕಿತ್ತು? ಯು ಕಾಂಟ್ ಕಿಲ್ ಮೀ, ಯು ಕಾಂಟ್ ಬರ್ನ್ ಮೀ, ಯು ಕಾಂಟ್ ಸ್ಟ್ಯಾಬ್ ಮೀ, ಯು ಕಾಂಟ್ ಡ್ರೈ ಮೀ ಅಂತ ಹಾಕ್ಕೊಂಡಿದ್ದೆ. ಏನು ಸರ್ ಇದು ಅಂದೆ. ಆರ್ ಯು ಫ್ರಮ್ ಇಂಡಿಯಾ ಅಂದ. ಎಸ್ ಅಂದೆ. ಓ ದಿಸ್ ಈಸ್ ಫ್ರಮ್ ಭಗವದ್ಗೀತಾ ಅಂತ. ಅವನು ಏನು ರೀ ಇದು ವಿಚಿತ್ರ ಇದು. ನೀನು ನನ್ನನ್ನು ಕೊಲ್ಲಕ್ಕಾಗಲ್ಲ, ನೀನನ್ನು ಚುಚ್ಚಕ್ಕಾಗಲ್ಲ, ನೀನನ್ನು ಸುಡೋಕ್ಕಾಗಲ್ಲ, ನೀನನ್ನು ಒಣಗ್ಸೋಕ್ಕಾಗಲ್ಲ, ನೀವು ಒದ್ದೆ ಮಾಡೋಕ್ಕಾಗಲ್ಲ. ಇದು ಭಗವದ್ಗೀತೆ. ಆಮೇಲೆ ಬಂದಮೇಲೆ ಬೆಂಗಳೂರಲ್ಲಿ ಯಾರೋ ಒಬ್ಬರು ವಿದ್ವಾಂಸನ ಹಿಡಿದೇನು ಅಂದೆ. ಹೌದಪ್ಪ, ಅದ್ರಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನಯನಂ ಚಿಂದಂತಿ ಶಿಸ್ತ್ರಾಣಿ, ನೀನು ಅದರಿಂದ ಖಡ್ಗದಿಂದ ಛಿದ್ರ ಮಾಡೋಕ್ಕಾಗಲ್ಲ, ಬೆಂಕಿಯಿಂದ ಸುಡೋಕ್ಕಾಗಲ್ಲ, ನೀರಲ್ಲಿ ನೆನೆಸೋಕ್ಕಾಗಲ್ಲ, ಬಿಸಿಲಲ್ಲಿ ಒಣಗಿಸಿ. ಯಾವುದು? ಆತ್ಮ ಅಂತಾನೆ. ಆತ್ಮವನ್ನು ನೀವು ಸುಡೋಕ್ಕಾಗಲ್ಲ, ದೇಹವನ್ನು ಸುಡ್ತೀರಾ ಅಷ್ಟೇ. ಆತ್ಮವನ್ನು ಚುಚ್ಚಕ್ಕಾಗಲ್ಲ, ದೇಹವನ್ನು ಚುಚ್ತೀರಾ. ಆತ್ಮವನ್ನು ಒದ್ದೆ ಮಾಡೋಕ್ಕಾಗಲ್ಲ, ದೇಹವನ್ನು ಒದ್ದೆ ಮಾಡ್ಬೋದು. ಹಾಗೆ ಹೆಂಗೆ ಒದ್ದೆ ಮಾಡೋಕ್ಕಾಗಲ್ಲ? ಹೇಗೆ ನೋಡಿ. ಫಾರ್ ಎಕ್ಸಾಂಪಲ್, ಈಗ ನನ್ನ ಹತ್ರ ಒಂದು ಬಟ್ಟೆ ಇದೆ. ಈ ಬಟ್ಟೆ ನಾನು ತೆಗೆದು ಈ ಗ್ಲಾಸ್ಗೆ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಸ್ವಲ್ಪ ನೀರು ಕೊಡಮ್ಮ, ಇದನ್ನ ಓಪನ್ ಮಾಡಿ. ಇದು ನಿಮಗೆಲ್ಲ ಕಾಣಿಸ್ತಾ ಇರೋ ಬಟ್ಟೆ, ಇದನ್ನೇ ಆತ್ಮ ಅಂತ ಅಂದ್ಕೊಳ್ಳೋಣ. ಕೊಡಮ್ಮ. ಎಸ್, ಇದನ್ನು ನೀರಿಗೆ ಹಾಕ್ಬಿಡ್ತೀನಿ ನೋಡಿ. ನಯನಂ ಚಿಂದಂತಿ ಶಸ್ತ್ರಾಣಿ ನಯನಂ ದಹತಿ ಭಾವಕಃ ನಚೈವಂ ಕ್ಲೇದಯಂತ್ಯಾಪಃ ನಶೋಷೇತಿ ಮಾರುತಃ. ಅಂದರೆ 1 2 3 ಒದ್ದೆ ಆಗೇ ಇಲ್ಲ. ಸೊ ನೀವು ಒದ್ದೆ ಮಾಡೋಕ್ಕಾಗಲ್ಲ. ದಟ್ ಈಸ್ ಆತ್ಮ. ನೆಕ್ಸ್ಟು ಇಲ್ಲಿ ನನ್ನ ಹತ್ರ ಒಂದು ಖಡ್ಗ ಇದೆ. ಖಡ್ಗದಿಂದ ಚುಚ್ಚಕ್ಕಾಗಲ್ಲ ಆತ್ಮನ. ಹೇಗೆ? ಚುಚ್ಚಿದ್ರೆ ಹೊಟ್ಟೋಗ್ಬೇಕಲ್ಲ ದೇಹ. ಚುಚ್ಚಕ್ಕಾಗೋದೇ ಇಲ್ಲ. ಆತ್ಮವನ್ನು ನೀವು ಚುಚ್ಚಕ್ಕಾಗಲ್ಲ, ದೇಹನ ಚುಚ್ಚಬೋದು ಅಷ್ಟೇ ಅಂತಾರೆ. ಹಾಗಾದ್ರೆ ನೋಡೋಣ, ಇದು ನಾನೇನು ಮಾಡ್ತೀನಿ ಸಾಧ್ಯ ಆದರೆ. ಜಸ್ಟು ಐ ವಾಂಟೆಡ್ ಟು ಈಟ್ ದಿಸ್. ಖಡ್ಗದಿಂದ ನೀನು ಚುಚ್ಚಕ್ಕಾಗಲ್ಲ. ದಟ್ ಈಸ್ ಆತ್ಮ. ಅದು ಕೃಷ್ಣನ ಮಾತು. ಹೀಗೆ ಸಾಕಷ್ಟು ವಿಷಯಗಳನ್ನು ನಾವು ಭಗವದ್ಗೀತೆಯಲ್ಲಿ ಹೇಳ್ತಾ ಹೋದರೆ ಅದು ಅದ್ಭುತವಾಗಿ ಆಗ್ತಾ ಹೋಗುತ್ತೆ. ಈಗ ಅದಕ್ಕೆ ಬಹಳ ಮುಖ್ಯವಾದ ಇನ್ನೊಂದೇನು ಅಂತಂದರೆ ಧರ್ಮದ ಬಗ್ಗೆ ಒಂದು ವಿಶ್ಲೇಷಣೆ. ಬಹುಶಃ ಜಗತ್ತಲ್ಲಿ ಯಾರೂ ಇದನ್ನು ಮಾಡಿರೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಡಿ ವಿ ಜಿ ಅವರು ತುಂಬ ಸುಂದರವಾಗಿ ಭಗವದ್ಗೀತೆಯಿಂದ ಮಂಕುತಿಮ್ಮನ ಕಗ್ಗಕ್ಕೆ ಅನುವಾದ ಮಾಡಿದ್ದಾರೆ. ಏನು ನೀವು ನೋಡಿ, ಯಾವುದೇ ಧರ್ಮದಲ್ಲಿ ನನ್ನ ಧರ್ಮ ಶ್ರೇಷ್ಠ, ನನ್ನ ದೇವರೇ ಶ್ರೇಷ್ಠ ಅಂತ ಹೇಳೋದೇ ಎಲ್ಲ ಧರ್ಮಗಳು. ಫಾರ್ ಎಕ್ಸಾಂಪಲ್ ಕ್ರಿಶ್ಚಿಯಾನಿಟಿನ ತಗೊಳ್ಳಿ, ಅದರಲ್ಲಿ 10 ಕಮ್ಯಾಂಡ್ಮೆಂಟ್ಸ್ ಅಂತ ಬರುತ್ತೆ. ಅದನ್ನು ಮೀರಿ ನೀವೇನು ಮಾತಾಡೋ ಹಾಗಿಲ್ಲ. ಅವರ ಎಲ್ಲ ತತ್ವಗಳು 10 ಕಮ್ಯಾಂಡ್ಮೆಂಟ್ಸ್ ಒಳಗಡೆ ಇರಬೇಕು. ಅದೇ ಸರ್ವಶ್ರೇಷ್ಠ, ಅದೇ ನಿತ್ಯ ನೂತನ, ಅದೇ ಜಗತ್ ಸತ್ಯ. ಇನ್ನು ಕುರಾನ್ಗೆ ಹೋದರೆ, ಕುರಾನಲ್ಲಿ ಬರೆದಿರೋದನ್ನು ಒಂದು ಮಾತು ನೀವು ಆ ಕಡೆ ಮಾಡೋ ಹಾಗಿಲ್ಲ, ಈ ಕಡೆ ಮಾಡೋ, ಕಾಮ ಫುಲ್ ಸ್ಟಾಪು ಚೇಂಜ್ ಮಾಡೋ ಹಾಗಿಲ್ಲ. ಆದರೆ ಭಾರತದ ಸನಾತನ ಧರ್ಮ ಹಾಗಲ್ಲ. ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ. ಇಡೀ ಭಗವದ್ಗೀತೆಯ ಸಂದೇಶ ಮುಗಿದ ಮೇಲೆ ಅರ್ಜುನಿಗೊಂದು ಮಾತು ಹೇಳ್ತಾನೆ. ಅರ್ಜುನ, ನಾನು ಹೇಳಿದ್ದನ್ನೆಲ್ಲ ನೀ ಸತ್ಯ ಅಂತ ಒಪ್ಕೋಬೇಕಾಗಿಲ್ಲ. ನಿನ್ನ ಸ್ವಾನುಭವ, ನಿನ್ನ ಜೀವಾನುಭವದಿಂದ ಅದನ್ನು ವಿಶ್ಲೇಷಣೆ ಮಾಡು. ನಿನಗೆ ಸರಿ ಅನಿಸಿದ್ರೆ ಒಪ್ಕೋ, ಇಲ್ಲಿದ್ರೆ ನೀವು ಒಪ್ಕೋಬೇಡ ಅಂತಾನೆ. ಇಂಥ ಧರ್ಮಗುರುಗಳು, ಇಂಥ ಧರ್ಮಶ್ರೇಷ್ಠರು ಜಗತ್ತಲ್ಲಿ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ದಟ್ ಈಸ್ ದ ಬ್ಯೂಟಿ ಆಫ್ ಇಂಡಿಯನ್ ಸನಾತನ ಧರ್ಮ. ಹೊರೆ ಹಚ್ಚಿ, ವಿಮರ್ಶೆ ಮಾಡಿ, ಚರ್ಚೆ ಮಾಡಿ, ತಿದ್ಕೋತಾ ಹೋಗಿ ಬೆಳೀರಿ ಅಂತಾರೆ. ಮಿಕ್ಕ ಯಾವ ಧರ್ಮಗಳು ಆ ಮಾತು ಹೇಳೋದಿಲ್ಲ. ಒಂದು ಕಡೆ ಡಿ ವಿ ಜಿ ತುಂಬ ಚೆನ್ನಾಗಿ ಹೇಳ್ತಾರೆ. ಏನು? 100 ಮತವಿಹುದು ಲೋಕದುಗ್ರಾಣದಲ್ಲಿ. ಎಷ್ಟು ಚೆನ್ನಾಗಿದೆ ಆ ಪದಗಳನ್ನು ಕೇಳಿಸ್ಕೊಳ್ಳಿ. 100 ಮತವಿಹುದು ಲೋಕದುಗ್ರಾಣದಲ್ಲಿ ಆರಿಸಿಕೊ ನಿನ್ನ ರುಚಿಗೊಪ್ಪುವುದನದರೊಳ್. ಎಂಥ ಅದ್ಭುತವಾದ ಮಾತು ರೀ. ಸಾರದೊಡುಗೆಯ ವಿಚಾರದ ಒಲೆಯಲ್ಲಿ ಮಾಡು, ಮತ ಬೇರೆ ಮತಿ ಬೇರೆ ಮಂಕುತಿಮ್ಮ ಅಂದ್ಬಿಟ್ರು ರೀ. ಇದನ್ನು ಯಾರು ಹೇಳಕ್ಕೆ ಸಾಧ್ಯನೇ ಇಲ್ಲ. ಅದು ನಮ್ಮ ಸನಾತನದಲ್ಲಿ ಮಾತ್ರ ಸಾಧ್ಯ. ಹಾಗಾದ್ರೆ ನೋಡಿ, ನನ್ನ ಹತ್ರ 3 ಧರ್ಮಗಳ ಸಾಂಕೇತಿಕವಾಗಿ ಇದು ಕ್ರಿಶ್ಚಿಯನ್ ಧರ್ಮ,
ಜಗತ್ಗತಿ ದೊಡ್ಡದು, ತುಂಬ ಜನ ಇದ್ದಾರೆ, ಇಟ್ಕೋತೀನಿ. ಇದು ಬಿಟ್ಟರೆ ನೆಕ್ಸ್ಟು ಅರ್ಧಕ್ಕರ್ಧ ಇಸ್ಲಾಂ ಧರ್ಮ ಇದೆ, ಅವ್ರು ನಮ್ಮ ಧರ್ಮ ದೊಡ್ಡದು ಅಂತಾರೆ, ಅದನ್ನು ಇಲ್ಲಿ ಇಟ್ಕೋತೀನಿ. ಅದು ಬಿಟ್ಟರೆ ನಾವು ಹಿಂದೂ ಧರ್ಮ ಪಕ್ಕದಲ್ಲಿದ್ದಿದ್ದು ನೇಪಾಳನ ಕಳ್ಕೊಂಡಿದ್ದೀವಿ, ನಾವು ನಮ್ಮ ದೊಡ್ಡ ಧರ್ಮ ನಾವು ಒದ್ದಾಡ್ತೀವಿ. ಹಾಗಾದ್ರೆ ಹಿಂದೂ ಧರ್ಮ ದೊಡ್ಡದಾ, ಇಲ್ಲ ಇಸ್ಲಾಂ ಧರ್ಮ ದೊಡ್ಡದಾ, ಇಲ್ಲ ಕ್ರಿಶ್ಚಿಯನ್ ಧರ್ಮ ದೊಡ್ಡದಾ ಅಂತ ಯೋಚನೆ ಮಾಡ್ತಾ ಹೋದರೆ ಡಿ ವಿ ಜಿ ಹೇಳ್ತಾರೆ, ದಡ್ಡ ಮುಂಡೆವಾ, ಆಕಾರ ಸೈಜು ನೋಡಿ ಧರ್ಮ ದೊಡ್ಡದು ಅಂತ ಹೇಳಬೇಡಿ, ಒಳಗಿನ ಸತ್ವದ ಮೂಲಕ ಧರ್ಮವನ್ನು ನಿರ್ಧಾರ ಮಾಡಿ. 100 ಮತವಿಹುದು ಲೋಕದುಗ್ರಾಣದಲ್ಲಿ ಆರಿಸಿಕೊನಿನ್ನ ರುಚಿಗೊಪ್ಪುವುದನ್ನದರೊಳ್ ಸಾರದೊಡುಗೆಯ ವಿಚಾರದ ಒಲೆಯಲ್ಲಿ ಮಾಡೆ ಮತ ಬೇರೆ ಮತಿ ಬೇರೆ ಮಂಕುತಿಮ್ಮ. ಹಾಗೆ ನೋಡೋಣ, ಈ 3 ಧರ್ಮನ ನಾವು ಒಂದ್ರ ಪಕ್ಕ ಒಂದಿಡ್ತೀನಿ. ಹಿಂದೂ ಧರ್ಮ ತೊಗೊಂಡೆ, ಕ್ರಿಶ್ಚಿಯನ್ ಧರ್ಮದ ಪಕ್ಕ ಇಟ್ಟೆ, ಇಸ್ಲಾಂ ಧರ್ಮ ತೊಗೊಂಡೆ, ಹಿಂದೂ ಧರ್ಮದ ಪಕ್ಕ ಇಟ್ಟೆ, ಅತಿ ದೊಡ್ಡ ಕ್ರಿಶ್ಚಿಯನ್ ಧರ್ಮ ತೊಗೊಂಡೆ, ಇದೆರಡರ ಪಕ್ಕ ಇಟ್ಟೆ. ಡಿ ವಿ ಜಿ ಹೇಳಿದ್ರು, ಸಾರದೊಡುಗೆಯ ವಿಚಾರದೊಲೆಯಲ್ಲಿ ಮಾಡೆ ಮತ ಬೇರೆ ಮತಿ ಬೇರೆ ಮಂಕುತಿಮ್ಮ. ಇಲ್ಲೆಲ್ಲ ಧರ್ಮಗಳು ಒಂದೇ, ಯಾರೂ ದೊಡ್ಡವರಿಲ್ಲ, ಯಾರು ಅನುಮಾನ ಬಂತ ಸಪ್ರೇಟಾಗಿ ತೋರಿಸ್ತೀನಿ ನೋಡಿ. ಹಿಂದೂ ಧರ್ಮ ಎಷ್ಟಿತ್ತು ಅಷ್ಟೇ ಕ್ರಿಶ್ಚಿಯನ್ ಧರ್ಮ, ಅಷ್ಟೇ ಇಸ್ಲಾಂ ಧರ್ಮ, ಅಷ್ಟೇ ಹಿಂದೂ ಧರ್ಮ. ಪ್ರೀತಿಯಿಂದ ಜೊತೆಯಲ್ಲಿ ಬದುಕಿದರೆ ಇಡೀ ಜಗತ್ತು ಒಂದು. ಅದನ್ನೇ ಹೇಳಿದ್ದು ನಮ್ಮ ಸನಾತನ ಧರ್ಮದ ಎಲ್ಲ ಸೂಕ್ತಗಳಲ್ಲೂ ಹೇಳ್ತಾರೆ, ಜಗತ್ತು ವರ್ಲ್ಡ್ ಈಸ್ ಎ ಗ್ಲೋಬಲ್ ಫ್ಯಾಮಿಲಿ. ಅದನ್ನು ಮೋದಿ ತುಂಬ ಹೇಳ್ತಿರ್ತಾರೆ ಅವಾಗವಾಗ. ಯಾರು ಹೇಳ್ತೀರಾ ಆ ಮಾತು? ವೆರಿ ನೈಸ್ ನೋಡಿ. ಆದರೆ ನಾವು ಕಚ್ಚಾಡ್ಕೊಂಡು ನೀನು ದೊಡ್ಡವನು ನಾನು ದೊಡ್ಡವನು ಅಂದರೆ ಒಬ್ಬರು ತುಂಡಾಗೇ ಇರ್ತಾರೆ, ಇನ್ನೊಬ್ಬರು ಮೀಡಿಯಮ್ ಆಗಿರ್ತಾರೆ, ಇನ್ನೊಬ್ರು ದೊಡ್ಡದಾಗಿರ್ತಾರೆ. ಬೇಕಾ ಜಗಳ? ಸೊ ಲೆಟ್ ಅಸ್ ಲೀವ್ ಲೈಕ್ ಒನ್ ಫ್ಯಾಮಿಲಿ, ದಟ್ ಈಸ್ ವರ್ಲ್ಡ್ ಫ್ಯಾಮಿಲಿ, ದಟ್ ಈಸ್ ಗ್ಲೋಬಲ್ ಫ್ಯಾಮಿಲಿ, ದಟ್ ಈಸ್ ಫ್ಯಾಮಿಲಿ ಆಫ್ ಸನಾತನ ಇನ್ ದ ವರ್ಲ್ಡ್. ಇವತ್ತು ಹೊಗಳ್ಕೊಳ್ಳೋಕೆ ಹೇಳ್ತಾ ಇಲ್ಲ, ಆಫ್ರಿಕಾದ 25ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಸನಾತನ ಧರ್ಮದ ಬಗ್ಗೆ ಒಲವು ಬರ್ತಾ ಇದೆ. ಕಾರಣ ಇಷ್ಟೇ, ಒಳಗಿನ ಸತ್ವಗಳಷ್ಟು ಚೆನ್ನಾಗಿದೆ, ಅದನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ಕೊಡುಗೆ ಕೊಡ್ತಾ ಹೋಗಬೇಕು. ಈಗ ಇನ್ನೊಂದು ಬಹಳ ಮುಖ್ಯವಾದ ಪದ್ಯ ಇದು ನೋಡಿ, ಎಷ್ಟು ಚೆನ್ನಾಗಿದೆ. ಜಾತಸಿಹು ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಅಪರಿಹಾರ್ಯಾರ್ಥೆ ನತ್ವಂ ಶೋಚಿತಂ ಅರ್ಹಸಿ. ಇದರೇನರ್ಥ? ಹುಟ್ಟು ಮತ್ತು ಸಾವು ನಿರಂತರವಾಗಿ ನಡೆಯೋ ಒಂದು ಚಲನೆ. ಇಲ್ಲಿ ಹುಟ್ಟಾಗುತ್ತೆ, ಅಲ್ಲಿ ಸಾವು. ಅದನ್ನೇ ಡಿ ವಿ ಜಿಯವರು ತುಂಬ ಚೆನ್ನಾಗಿ ಹೇಳ್ತಾರೆ, ಇಂದು ಮದುವೆಯ ಹಬ್ಬ ನಾಳೆ ವೈಕುಂಠ ತಿಥಿ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಎಷ್ಟು ಅದ್ಭುತವಾದ ಮಾತದು. ಇಂದು ಮದುವೆಯ ಹಬ್ಬ ನಾಳೆ ವೈಕುಂಠ ತಿಥಿ. ಇಲ್ಲಿ ಯಾರಿಗೂ ಏನು ಹೊಗಳ್ಕೊಳ್ಳೋಂಗೆ ಇಲ್ಲ. ನನಗೆ ಇವತ್ತು ಒಳ್ಳೇದಾಯಿತು, ನಾಳೆ ಇನ್ನೊಂದು ಕೆಟ್ಟದ್ದು ರೆಡಿ ಇರುತ್ತೆ, ತಿರ್ಗಿ ನಾಡಿದ್ದು ಇನ್ನೊಂದು ಒಳ್ಳೇದಿರುತ್ತೆ. ಲೈಫ್ ಈಸ್ ಕಾಂಬಿನೇಷನ್ ಆಫ್ ಗುಡ್ ಆ್ಯಂಡ್ ಬ್ಯಾಡ್, ಹ್ಯಾಪಿ ಆ್ಯಂಡ್ ಸಾರೋ. ಅದೇ ದಟ್ ಈಸ್ ಬದುಕು. ಅದನ್ನು ಬಿಟ್ಟು ಬೇರೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಇನ್ನೊಂದು, ಅಯ್ಯೋ ಸತ್ತು ಹೋದರು, ಅಯ್ಯೋ ಹುಟ್ಟಿದ್ರು. ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ ಡಿ ವಿ ಜಿ ಗುಂಡಪ್ಪನವ್ರು, ತುಂಬ ಚೆನ್ನಾಗಿ ಹೇಳ್ತಾರೆ. ಮಸಣಗಳೆಷ್ಟೋ ಅಷ್ಟು ಒಂದೆಡೆ ಮನೆಗಳಲ್ಲಿ ಹುಟ್ಟಿದಪ್ಪ ತೊಟ್ಲು ತೂಗ್ತಾ ಇರ್ತಾರೆ, ತೊಟ್ಟಿಲುಗಳೆಷ್ಟೋ ಈ ಧರೆಯೊಳಗೆ ಮಸಣಗಳಷ್ಟು. ಒಂದು ಕಡೆ ತೊಟ್ಲು ತೂಗ್ತಾ ಇರ್ತಾರೆ, ಇನ್ನೊಂದು ಕಡೆ ಸ್ಮಶಾನದಲ್ಲಿ ಬೆಂಕಿ ಇಡ್ತಾ ಇದ್ದಾರೆ. ಇದೆರಡು ಜೊತೆಯಲ್ಲಿ ಹೋಗುತ್ತೆ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹುಟ್ಟು ಸಾವನ್ನ ತುಂಬ ವಿಚಿತ್ರವಾಗಿ ತೊಗೊಳಕ್ಕೆ ಹೋಗಬೇಡಿ. ಅದು ಯಾವತ್ತಿದ್ರೂ ಯಾರಿಗೆ ಬೇಕಾದ್ರೂ ಬರ್ತಕ್ಕಂಥ ಒಂದು ವ್ಯಕ್ತಿ. ಅದಕ್ಕೆ ನಿಮ್ಗೆ ಗೊತ್ತಿರಬೇಕು, ಪಂಚಪಾಂಡವರ ಕಥೆಯಲ್ಲಿ ಯಕ್ಷ ಪ್ರಶ್ನೆಯಲ್ಲಿ ಯಕ್ಷ ಕೇಳೋ ಮೊದಲನೇ ಪ್ರಶ್ನೆ, ಅಪ್ಪ ಜಗತ್ತಲ್ಲಿ ಮೂರ್ಖರು ಯಾವ ವಿಷಯದಲ್ಲಿ ಜನ ಮೂರ್ಖರಾಗಿದ್ದಾರೆ ಅಂತ. ಅದಕ್ಕೆ ಧರ್ಮರಾಯ ಹೇಳ್ತಾನೆ, ನಮ್ಮ ಕಣ್ಣು ಮುಂದೆ ದಿವಸ ಸಾವು ನೋಡ್ತಿರ್ತೀವಿ, ಆಕ್ಸಿಡೆಂಟ್ ನೋಡ್ತಿರ್ತೀವಿ, ಕ್ಯಾನ್ಸರ್ಗೆ ತುತ್ತಾಗಿ ಸಾಯೋರನ್ನು ನೋಡ್ತಿರ್ತೀವಿ, ಕೂತವ್ರು ಇದಕ್ಕಿದಂಗೆ ಸತ್ತೋಗೋರು ನೋಡ್ತಿರ್ತೀವಿ. ಆದರೂ ನನಗೆ ಸಾವಿಲ್ಲ ಅನ್ನೋ ನಂಬಿಕೆಯಿಂದ ಮೆರೀತಿರ್ತೀವಲ್ಲ, ಅದೇ ಆಶ್ಚರ್ಯ ಅಂತಾನೆ. ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ಆಗಿದೆ. ನನಗೆ ಬರಲ್ಲ ಬಿಡ್ರಿ, ನನಗೆ ಆಕ್ಸಿಡೆಂಟ್ ಆಗಲ್ಲ ಬಿಡ್ರಿ, ನಾನು ಈ ಭ್ರಮೆ ಇದೆಯಲ್ಲ ಅದೇ ಒಂದು ದೊಡ್ಡ ಭ್ರಮೆ ಅಂತಾನೆ. ಹಾಗೆ ನೋಡೋಣ, ಭ್ರಮೆಯ ವಿಷಯಕ್ಕೆ ಬರ್ತೀನಿ. ಇದನ್ನೇ ತಗೋಣ. ಇದನ್ನು ನಾನು ಇನ್ನೊಂದು ಪದ್ಯಕ್ಕೂ ಆ್ಯಕ್ಚುಲಿ ಮ್ಯಾಜಿಕ್ ಮಾಡ್ತೀನಿ. ಏನಪ್ಪ ಅಂತಂದರೆ ಸೃಷ್ಟಿಯ ವಿಚಿತ್ರ. ನೋಡಿ, ಇದನ್ನು ಭೂಮಿ ಅಂದ್ಕೊಳ್ಳಿ, ಇದನ್ನು ಬ್ರಹ್ಮಾಂಡ ಅಂದ್ಕೊಳ್ಳಿ. ಈಗ ಭೂಮಿ ಎಲ್ಲಿದೆಯಪ್ಪ? ಯಾವುದ್ರೊಳಗಡೆ ಇದೆ? ಬ್ರಹ್ಮಾಂಡದಲ್ಲಿದೆ. ಆದರೆ ಈ ಭೂಮಿ ನಾಶ ಮಾಡೋ ಹುಚ್ಚು ಟೆರರಿಸ್ಟ್ಗಳಿಗೆ. ಮಾತೆತ್ತಿದ್ರೆ ಇಂಡಿಯಾ ನಾಶ ಮಾಡ್ತೀವಿ, ಇಸ್ರೇಲ್ ನಾಶ ಮಾಡ್ತೀವಿ, ಆಮೇಲೆ ಅಮೇರಿಕಾ ನಾಶ ಮಾಡ್ತೀವಿ ಅಂತ ಟೆರರಿಸ್ಟ್ಗಳು ಬಾಯಿ ಬಿಡ್ತಾನೆ ಇರ್ತಾರೆ. ಅದ್ರ ಗುಂಡಪ್ಪನ ಹೇಳ್ತಾರೆ, ಮಂಗ್ಮುಂಡೆವ ನೀವು ಯಾರನ್ನೂ ನಾಶ ಮಾಡೋಕ್ಕಾಗಲ್ಲ, ಅದರಲ್ಲೂ ಭೂಮಿನಂತೂ ನಾಶ ಮಾಡೋಕ್ಕೆ ಆಗಲ್ಲ. ಎಷ್ಟು ವಿಚಿತ್ರ ಅಂತಂದರೆ, ತುಂಬ ಜನಕ್ಕೆ ಕಲ್ಪನೆ ನಾವು ಜಗತ್ತನ್ನು ನಾಶ ಮಾಡ್ತೀವಿ. ಅವ್ರು ಏನು ನಾಶ ಮಾಡ್ತಾರೆ? ಭೂಮಿನಲ್ಲ, ಭೂಮಿ ಮೇಲೆ ಮನುಷ್ಯ ಕಟ್ಟಿರೋ ಬಿಲ್ಡಿಂಗ್ಗಳು, ಮಂದಿರಗಳು, ಮಸೀದಿಗಳು, ಫ್ಲೈಓವರ್ಗಳನ್ನ ನಾಶ ಮಾಡ್ತಾರೆ. ಭೂಮಿಯಿಂದ ದೇ ಕೆನಾಟ್ ಟಚ್. ಅಲ್ಲೆಲ್ಲೋ ಒಂದು ಹೊಸ ಮರ ಹುಟ್ಟಿದ್ರೆ ಇಲ್ಲಿ ಇನ್ನೊಂದು ಮರ ಸತ್ತು ಬೀಳುತ್ತೆ.
ಇನ್ನೆಲ್ಲೋ ಒಂದು ಕಡೆ ಭೂಮಿ ಮುಳುಗಿದ್ರೆ ಸಮುದ್ರದಲ್ಲಿ, ಇನ್ನೊಂದು ಕಡೆ ಭೂಮಿ ಮೇಲೆ ಹುಟ್ಟುತ್ತೆ. ಸೊ ಹಾಗಾಗಿ ಇದು ನಿರಂತರ, ಇದು ವಿಶ್ವಕ್ಕೆ ಅಳಿವಿಲ್ಲ ಮಂಕುತಿಮ್ಮ ಅಂತಾರೆ. ವಿಶ್ವಕ್ಕೆ ಅಳಿವಿಲ್ಲ ಮಂಕುತಿಮ್ಮ, ಹುಟ್ಟು ಸಾವು ನಿಶ್ಚಿತ. ಇದನ್ನು ತಗೋತೀನಿ, ನನ್ನ ಸ್ಟೂಡೆಂಟಿಗೆ ಕೊಟ್ಬಿಡ್ತೀನಿ. ಈಗ ಇದು ಖಾಲಿ. ಅದ್ರ ಖಾಲಿನ ನಿಮ್ಗೆ ಡೌಟ್ ಇದ್ದರೆ ಐ ವಿಲ್ ಶೋ ಯು. ಏನೂ ಇಲ್ಲ. ಆದರೆ ಭಗವದ್ಗೀತೆ ಹೇಳುತ್ತೆ ಇಲ್ಲಿ ಯಾವುದೂ ಪರ್ಮಿನೆಂಟ್ ಅಲ್ಲ. ಸತ್ತೋರು ಹುಟ್ಟಲೇಬೇಕು, ಹುಟ್ಟಿದವ್ರು ಸಾವಲೇಬೇಕು, ಮತ್ತೆ ಅದು ಆಗ್ತಾನೇ ಇರುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ಲೈಫ್. ಸೊ ಹೀಗೆ ಇದು ಸೃಷ್ಟಿಯ ಸೈಕಲನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮಗೆ ಟೆನ್ಷನ್ನೂ ಇರಲ್ಲ, ವರಿನೂ ಇರಲ್ಲ. ಇಲ್ಲಿ ನೋಡಿ, ನನ್ನ ಹತ್ರ ಒಂದು ಬಿಳಿ ಮಣಿ ಇದೆ, ಇನ್ನೊಂದು ಹಸಿರು ಮಣಿ ಇದೆ. ಇದೆರಡನ್ನು ತೊಗೋತೀನಿ. ಈ ಬಿಳಿ ಮಣಿನ ಇದಕ್ಕೆ ಸೇರಿಸ್ಬಿಡ್ತೀನಿ. ಇಲ್ಲಿ ಲೌಕಿಕ ಬದುಕು ಮತ್ತು ಸಾತ್ವಿಕ ಬದುಕು. ಲೌಕಿಕ ಅಂತಂದರೆ ಯೂಶ್ವಲಿ ಕಮರ್ಷಿಯಲ್ ಲೈಫ್ ಅಂತೀವಿ. ಪುಣ್ಯಕಥೆ ಪುರಾಣ ಅಂದ್ಕೊಂಡು ಪಾಪ ವೇದಾಂತವಾಗಿದ್ದರೆ ಅದು ಇನ್ನೊಂದು ಬಿಳಿದು. ಇದೆರಡು ಮಿಕ್ಸ್ ಆಗಿದೆ. ಇದನ್ನು ಬೇರೆ ಮಾಡೋದು ಹೇಗೆ? ತುಂಬ ಚೆನ್ನಾಗಿ ಹೇಳ್ತಾರೆ ಡಿ ವಿ ಜಿ ಗುಂಡಪ್ಪನವರು. ನೀವು ಏನೇ ಮಾಡಿ ಹೊರಗಡೆ, ಮನಸ್ಸೊಳಗಡೆ ಮಾತ್ರ ಒಂದು ಪ್ರೀತಿಯ ಮನೆ ಕಟ್ಕೊಳ್ಳಿ. 2 ಕೋಣೆಗಳ ಮಾಡು ನೀ ಮನದಾಲಯದಿ ಅಂತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. 2 ಕೋಣೆಗಳ ಮಾಡು ನೀ ಮನದಾಲಯ. ಬಟ್ ಕನ್ಫ್ಯೂಸ್ ಮಾಡ್ಕೊಂಡು ಕುಮಾರಸ್ವಾಮಿ ಅಂತವ್ರು 2 ಮದುವೆ ಮಾಡ್ಕೊಂಬಿಟ್ಟಿದ್ದಾರೆ. ಅವ್ರು ಹೇಳಿದ್ರು 2 ಮನೆ ಅಲ್ಲ, 2 ಕೋಣೆ ಮಾಡ್ಕೊಳ್ಳಿ ಅಂತ. 2 ಕೋಣೆಗಳ ಮಾಡು ನೀ ಮನದಾಲಯದಿ, ಹೊರ ಕೋಣೆಯಲ್ಲಿ ಜೀವದಾಟಗಳ ನಾಡು. ಮದುವೆ ಮುಂಜಿ ಸೋಪ್ನ ಏನೇನಿದೆಯಲ್ಲ ಮಾಡ್ಕೋ. ವಿರಮಿಸೊಬ್ಬನೇ ಒಳ ಕೋಣೆಯಲ್ಲಿ ಮೌನದಲ್ಲಿ ಶಾಂತಿಯಲ್ಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ ಅಂದ್ಬಿಟ್ರು. ಎಂಥ ಅದ್ಭುತವಾದ ಮಾತು. ಅದಿದ್ದಾಗ ನಿಮಗೆ ಯಾವಾಗ ಬೇಕಾದ್ರೂ ಪಾಪ ಪುಣ್ಯದಿಂದ ಬೇರೆ ಆಗೋಕ್ಕೆ ಅವಕಾಶ ಇರುತ್ತೆ. ನೋಡಿ, ಇದೆರಡು ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಇದನ್ನು ನನಗೆ ಬೇರೆ ಮಾಡಬೇಕು ಅಂದರೆ ನೆಲೆ ಮೇಲೆ ಹಾಕಿ ಆರಿಸ್ಬೇಕು. ಆದರೆ ದಟ್ ಈಸ್ ದ ಬ್ಯೂಟಿ ಆಫ್ ಭಗವದ್ಗೀತೆ. ನೀವು ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ಪಾಪದ ಕಡೆನೇ ಇರುತ್ತೆ, ಪುಣ್ಯದ ಕಡೆನೇ ಇರುತ್ತೆ, ಮಿಕ್ಸೇ ಆಗಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೀಗೆ ನಾವು ಸ್ವಲ್ಪ ಸೂಕ್ಷ್ಮವಾಗಿ ನಮ್ಮ ಭಾರತೀಯ ಫಿಲಾಸಫಿನ ಅರ್ಥ ಮಾಡ್ಕೊತಾ ಹೋಗ್ಬಿಟ್ರೆ ಅದ್ಭುತ. ಇಲ್ಲಿ ನೋಡಿ, ಆಧ್ಯಾತ್ಮಿಕ ಸತ್ಯ ಅಂತ. ಆಧ್ಯಾತ್ಮನೇ ಸತ್ಯ, ಅದರಲ್ಲಿ ಇನ್ನೊಂದೇನು ಸತ್ಯ? ಅವ್ರು ಬಿಡಪ್ಪ, ಕಾಂಪೌಂಡ್ ಗೋಡೆ ಹಾರು ಬಂದರು. ಕಾಂಪೌಂಡು ಹತ್ತಿರಗೆ ಏನು ಗೋಡೆ? ಗೇಟ್ ಬಾಗಿಲು ಹಾಕ್ಕೊಂಬನ್ನಿ. ಅರೆ ಗೇಟೇ ಅದು, ಬಾಗಿಲು ತಿರ್ಗಿ ಹಾಕಿ. ಈಗ ನಮ್ಮ ರೂಢಿನಲ್ಲಿ ಬಂದುಬಿಟ್ಟಿದೆ. ಕೆಲವೊಂದು 2 ಸತಿ ಸುಪೀರಿಯರ್ ಮಾಡಿ ಹೇಳಿ ಕ್ಯಾಚ್ ಹಿಡಿ ಅಂತೀವಿ. ಹಿಡಿಯೋದೇ ಕ್ಯಾಚು, ಪತ್ರಿಕೆ ಕ್ಯಾಚು. ನಮ್ಗೆ ಗೊತ್ತಿದೆ ಬಂದಿರೋ ರೂಢಿ ಮಾತುಗಳು. ನೋಡಿ, ಇಲ್ಲಿ ನಮ್ಮ ಜೀವನ ಏನೂ ಇಲ್ಲ, ಖಾಲಿ, ಏನೂ ಇಲ್ಲ, ಖಾಲಿ ಬರ್ತೀವಿ. ಆಮೇಲೆ ಸ್ವಲ್ಪ ಕಷ್ಟಪಟ್ಟು ಒಂದಷ್ಟು ಪ್ರಾಮಾಣಿಕವಾಗಿ ಚೆನ್ನಾಗಿ ಬದುಕಿದ್ರೆ ನಮ್ಮ ಜೀವನದಲ್ಲಿ ಏನೋ ಬದಲಾವಣೆ ಆಗುತ್ತೆ. ಇಷ್ಟೊಂದು ಚಿತ್ರ ಬಂತು ಅಂತ ಹೆಮ್ಮೆ ಪಡೋಕ್ಕೆ ಹೋಗಬೇಡಿ. ಆ ಹೆಮ್ಮೆಯ ಜೊತೆಗೆ ತಿರ್ಗಾ ಮತ್ತೆ ಪರಿಶ್ರಮ, ಪ್ರಾಮಾಣಿಕತೆ ಮುಂದುವರಿಸಿ ನಿಮ್ಮ ಜೀವನ ಬ್ಲ್ಯಾಕಿಂದ ಕಲರ್ ಕನ್ವರ್ಟ್ ಆಗುತ್ತೆ. ಅಯ್ಯೋ, ತುಂಬ ಕಲರ್ ಕನ್ವರ್ಟ್ ಆಗ್ಬಿಡ್ತಪ್ಪ, ನಾನೇನು ಮಾರಲ್ಲ ಅಂತ ನೀವು ಮಲ್ಲಿನ ಥರ ಮೆರೆದ್ರೆ ಮತ್ತೆ 0 ಆಗೋಗ್ತೀರಾ. ನೋಡಿ ಎಷ್ಟು ವಿಚಿತ್ರ. ಇಲ್ಲಿ ವೈಟು ಗ್ಯಾರಂಟಿ ಇಲ್ಲ, ಖಾಲಿ ಗ್ಯಾರಂಟಿ ಇಲ್ಲ, ಚಿತ್ರ ಗ್ಯಾರಂಟಿ ಇಲ್ಲ, ಕಲರ್ ಗ್ಯಾರಂಟಿ ಇಲ್ಲ. ಎಲ್ಲವೂ ಸಮಯ, ಸಂದರ್ಭ, ನಿಮ್ಮ ಬಿಹೇವಿಯರ್ಗಳು ನಿಂತಿರುತ್ತೆ. ಸೊ ಹಾಗಾಗಿ ನಮ್ಮ ಸತ್ವ, ನಮ್ಮ ತತ್ವ, ನಮ್ಮ ನಡೆನುಡಿ ಸರಿ ಇದ್ದರೆ ಯಾವತ್ತೂ ನಮ್ಮ ಜೀವನ ಕಲರ್ಫುಲ್. ಇಲ್ಲ ಅಂದರೆ ನಮ್ಮ ಜೀವನ ಖಾಲಿ ಅನ್ನೋ ಸತ್ಯ ಅರ್ಥ ಮಾಡ್ಕೊಂಬಿಟ್ರೆ ನಮ್ಮನ್ನು ಯಾರೂ ಹಾಳು ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು. ಇದು ಇದೆಯಮ್ಮ ಈಗ ನೋಡಿ, ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಹೇತುರ್ಭೂತೋ ಮಾತೆ ಸಂಗೋಸ್ತಿ ಕರ್ಮಣಿ. ತುಂಬ ಚೆನ್ನಾಗಿದೆ. ಏನಿದು? ನಾವು ಮಾಡಿದ ಕರ್ಮಗಳ ಮೇಲೆ ನಮ್ಮ ಜೀವನ ನಿಂತಿರುತ್ತೆ. ನಾನು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು. ಕೆಲವ್ರು ಹೇಳ್ತಾರೆ, ಏನು ಸರ್ ಅಷ್ಟೆಲ್ಲ ಒಳ್ಳೇದು ಮಾಡಿದ್ರು ಆದರೂ ಅವ್ರು ಸತ್ತೋದ್ರಲ್ಲ, ಇನ್ನೊಂದೇನೋ ಆದ್ರಲ್ಲ ಅಂತಾರೆ. ಅಲ್ಲ, ಅದು ಪ್ರಶ್ನೆನೇ ಬರಲ್ಲ. ಕೆಲವು ಮಕ್ಕಳು ಹುಟ್ಟದಾನೆ ಸತ್ತೋಗುತ್ತವೆ. ಅದು ಹುಟ್ಟಿದ ಮೇಲೆ ತಪ್ಪೇನು ಮಾಡಿದೆ? ತಾಯಿ ಹೊಟ್ಟೆಯಿಂದ ಬಂದ ತಕ್ಷಣ ಮಗು ಸತ್ತೋದ್ರೆ ಆ ಮಗುಗೆ ಏನು ಕರ್ಮ ಅಂತಾನೆ ನೀವು? ಸಾಧ್ಯನೇ ಇಲ್ಲ ಅದು. ಹಾಗಾಗಿ ಅದಕ್ಕೆ ಕೃಷ್ಣ ಹೇಳ್ತಾನೆ, ನಮ್ಮ ಪೂರ್ವಜನ್ಮದ ಕೃತ್ಯಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ಅಂದರೆ ಇಂಡೈರೆಕ್ಟ್ ಏನು ಸ್ವಲ್ಪ ಸೈಂಟಿಫಿಕ್ಕಾಗಿ ನೋಡಿ, ಆ್ಯಕ್ಚುಲಿ ನಮ್ಮ ಇಂಡಿಯನ್ ಫಿಲಾಸಫಿಲಿ ಹೇಳೋದೇನು ಅಂದರೆ, ಮಾನಸಿಕವಾಗಿ ನಿಮ್ಮನ್ನು ಒಳ್ಳೆ ರೀತಿ ಇರೋದಕ್ಕೆ ರೆಡಿ ಮಾಡ್ತಾರೆ. ನನಗೆ ಇನ್ನೂ ಚಿಕ್ಕ ವಯಸ್ಸಲ್ಲಿ ಗೊತ್ತಿದೆ, ನಮ್ಮಮ್ಮ ನಾನು ಉಗುರನ್ನ ಕಚ್ಚಿದ್ರೆ ಅದು ಕೆಟ್ಟದುಕಣೋ ಮಾಡಬಾರ್ದು ಅಂದರು. ಬಟ್ ನಮ್ಮಮ್ಮ ನಂಗೆ ಒಂದು ದಿವಸನೂ ಹೇಳಲಿಲ್ಲ, ಉಗುರೊಳಗಡೆ ಕಸ ಇರುತ್ತೆ, ವಿಷ ಇರುತ್ತೆ, ಅದು ಬಾಯಲ್ಲಿಟ್ಟರೆ ಹಾಳಾಗುತ್ತೆ. ನಮ್ಮಮ್ಮ ಹೇಳಲೇ ಇಲ್ಲ. ಅವಳು ಹೇಳ್ತಿದ್ದಿದ್ದೆ ಧರ್ಮದ ಮೂಲಕ, ಉಗುರು ಕಚ್ಚಬಾರ್ದು ಕೆಟ್ಟದು, ಒಬ್ರಿಗೆ ಅನ್ಯಾಯ ಮಾಡಬಾರ್ದು ಕೆಟ್ಟದು. ಹೀಗೆ ಒಳ್ಳೆಯ ವಿಷಯಗಳನ್ನು ಧರ್ಮದ ತಳಹದಿಯ ಮೇಲೆ ಕೊಟ್ಟು ನಮ್ಮ ಧರ್ಮವನ್ನು ಕಾಪಾಡ್ಕೊಂಡು ಬಂದಿದ್ದೆ ನಮ್ಮ ಪೂರ್ವಿಕರ ಅದ್ಭುತವಾದ ಒಂದು ಕಲ್ಪನೆ.
ಅದನ್ನು ನಾವು ಅರ್ಥನೇ ಮಾಡ್ಕೊಳ್ಳಿಲ್ಲ. ಎಲ್ಲದೂ ಸೈಂಟಿಫಿಕ್ ಆಗಿ ಅನಲೈಸ್ ಮಾಡೋಕ್ಕೆ ಹೋಗ್ತೀವಿ. ನೋಡಿ ಇಲ್ಲೇನಂತಾರೆ, ನಾವು ಮಾಡೋ ಪ್ರಯತ್ನಗಳಿಂದ ನಮಗೆ ಫಲ ಸಿಗುತ್ತೆ, ಇಲ್ಲ ಅಂದರೆ ಫಲ ಸಿಗಲ್ಲ. ಆಮೇಲೆ ಹಣ ಅನ್ನೋದು ಇದೆಯಲ್ಲ, ಅದು ಯಾರೊಬ್ಬರು ಸ್ವತ್ತು ಅಲ್ಲ. ಯಾರೋ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಬಿದ್ದೋಗಿರೋ ಕಬ್ಬಿಣದ ಪೀಸ್ಗಳನ್ನು ಆರಿಸೋನು ಇವತ್ತು ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ಅನ್ನಿಸ್ಕೋತಾನೆ. ಯಾರೋ ಒಬ್ಬ ಹೆಂಡತಿ ಹತ್ರ 10,000 ರೂಪಾಯಿ ಸಾಲ ತೊಗೊಂಡ ವ್ಯಕ್ತಿ ಇವತ್ತು ಜಗತ್ತಿನ ಶ್ರೀಮಂತರಲ್ಲೊಬ್ಬ. ಯಾರು? ಇನ್ಫೋಸಿಸ್ ನಾರಾಯಣ ಮೂರ್ತಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಅವ್ರು ಮಲ್ಲೇಶ್ವರಮಲ್ಲಿ ಫಸ್ಟು ಅವ್ರದ್ದೊಂದು ಕಂಪ್ನಿ ಶುರು ಮಾಡಿದಾಗ ಒಂದು ಕಾರ್ ಗ್ಯಾರೇಜಲ್ಲಿ ಶುರು ಮಾಡಿದ್ರು. 10,000 ರೂಪಾಯಿನ ಹೆಂಡತಿ ಹತ್ರ ಸಾಲ ತೊಗೊಂಡ್ರು. ಇವತ್ತು $10 ಮಿಲಿಯನ್ ಕಂಪ್ನಿ ಇದು. ಹೆಂಗೆ ಸಾಧ್ಯ ಆಯಿತು? ಬಿಕಾಸ್ ಆಫ್ ಯುವರ್ ಪರಿಶ್ರಮ, ಬಿಕಾಸ್ ಆಫ್ ಯುವರ್ ಹಾರ್ಡ್ ಎಫರ್ಟ್ಸ್. ಇದು ಸಾಧ್ಯ ಇಲ್ಲ. ಹಾಗಾದ್ರೆ ನೋಡೋಣ, ಹಣ ಅನ್ನೋದು ನಮ್ಮ ಅಣ್ಣ ಹೇಳೋರು, ಹಣ ಎಲ್ಲೂ ಇಲ್ಲ ಕಣೋ, ಆಕಾಶದಲ್ಲಿದೆ ಅಂತ. ಹೋಗೋಣ, ನಂಗೆಲ್ಸಿ ಆಕಾಶದಲ್ಲಿದೆ, ನಮ್ಗೆ ಹೇಗೆ ತೊಗೊಳಕ್ಕೆ ಗೊತ್ತಿರಬೇಕಷ್ಟೇ. ನಿನ್ನ ಕರ್ಮ ಬುದ್ಧಿ ಸರಿ ಇದ್ದರೆ ನಿಂಗೆ ಆಕಾಶದಲ್ಲಿ ದುಡ್ಡು ಸಿಗುತ್ತೆ ಅಂದರು. ನಿಮ್ಗಿಲ್ಲೆಲ್ಲ ದುಡ್ಡು ಕಾಣಿಸ್ತಾ ಇದೆಯಾ? ಇಲ್ಲ. ಬಟ್ ದುಡ್ಡು ಇಲ್ಲೇ ಇದೆ ನೋಡಿ, ಹಿಂಗೆ ತೊಗೋತೀನಿ, ಅಬ್ರಕ್ಕೆ ಡಬ್ರ ಅಂದರೆ ನಿಮ್ಗೆ ಹಣ ಬಂತು. ನೋಡಿ, ದಿಸ್ ಈಸ್ ದ ಬ್ಯೂಟಿ ಆಫ್ ಗೆಟಿಂಗ್ ಮನಿ ಫ್ರಮ್ ದ ಸ್ಕೈ. ನಂಗೆ ಇನ್ನೂ ಬೇಕಪ್ಪ, ಮತ್ತೆ ಹೀಗಂತೀವಿ, ಅಬ್ರಕ್ಕೆ ಡಬ್ರ ಅಂತೀವಿ, ಅಂದರೆ ದುಡ್ಡು ಬರ್ತಾನೆ ಇರುತ್ತೆ. ಇನ್ನೊಂದು 500 ರೂಪಾಯಿ ನೋಟ್ ಬಂತು, ಅವ್ರದ್ದೇ ಹೋಯ್ತು, ಯಾವುದೂ ಗ್ಯಾರಂಟಿ ಇಲ್ಲ. ಬಂದಿದ್ದು ಯಾವುದು ನಿಮ್ಗೆ ಉಳಿಯುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ ಅನ್ನೋ ಮಾತನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ. ನಮಸ್ಕಾರ. ನೋಡಿ, ಇಲ್ಲಿ ನನ್ನ ಹತ್ರ ಒಂದು ಮಾಯಾದಂಡ ಇದೆ. ಇದೇನಿದು? ತುಂಬ ಚೆನ್ನಾಗಿ ಹೇಳ್ತಾರೆ, ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ, ಗುಡಿಯಲ್ಲಿ ಕೊಡುವ ಹೂ ದೈವ ಭಕ್ತಂಗೆ ಚಂದ. ಎಷ್ಟು ಚೆನ್ನಾಗಿದೆ ನೋಡಿ ಆ ಪದ. ಡಿ ವಿ ಜಿಯವ್ರ ಮಾತೇ ಒಂದು ಅದ್ಭುತವಾದಂಥ ಪರಿಕಲ್ಪನೆ. ಅವರೇನು ಹೇಳ್ತಾರೆ, ಸತ್ಯ ಎಲ್ಲರಿಗೂ ಒಂದೇ ಅಲ್ಲ ಅಂತ. ನನಗೆ ಸತ್ಯ ಆಗಿರ್ಬೋದು, ನಿನಗೆ ಮಿಥ್ಯೆ ಆಗಿರುತ್ತೆ, ಇನ್ನೊಬ್ಬನಿಗೆ ಅದು ಏನೂ ಆಗಿರಲ್ಲ. ಹಾಗಾದ್ರೆ ಏನಿದು ಸೀಕ್ರೆಟು? ಗಿಡದಿ ನಗುವ ಹೂ ಪ್ರಕೃತಿ ಸಖನಿಗೆ ಚಂದ ಅಂದರು. ಇದು ತುಂಬ ಸೂಕ್ಷ್ಮವಾಗಿದೆ, ನೀವು ಎಂಜಾಯ್ ಮಾಡಬೇಕು ಈ ಪದ್ಯನ. ಹೂವಿನ ಬಗ್ಗೆ ನಿಮಗೆ ಗೊತ್ತು, ಆದರೆ ಹೂವು ಎಲ್ಲರಿಗೂ ಒಂದೇನಾ? ಅಲ್ಲ. ಈ ಲಾಲ್ಬಾಗಿಗೆ ನೀವು ಹೋಗ್ತೀರಾ, ಸುಂದರವಾದ ಹೂಗಳಿರುತ್ತೆ, ಅಲ್ಲಿ ಯಾರು ಹೂ ಕೀಳಲ್ಲ, ಬರೀ ಫೋಟೋ ತಗೊಂಡು ಸೆಲ್ಫಿ ತಗೊಂಡು ಬಂದುಬಿಡ್ತೀರಾ. ಅದಕ್ಕೇನು ಹೇಳ್ತಾರೆ ಅವರು ಅಂದರೆ, ಗಿಡದಿ ನಗುವ ಹೂ ಪ್ರಕೃತಿ ಸಖನಿಗೆ ಚಂದ. ಕರೆಕ್ಟು. ಆದರೆ ಮಿಗ್ದವ್ರಿಗೂ ಬರೀ ನೋಡಿದ್ರೆ ಮಾತ್ರ ಖುಷಿನಾ? ಅಲ್ಲ. ಗಿಡದಿ ನಗುವ ಹೂ ಪ್ರಕೃತಿಗೆ ಸಖನಿಗೆ ಚಂದ, ಮಡದಿ ಮುಡಿದಿರುವ ಹೂ ಗಂಡಂಗೆ ಚಂದ. ಅವನೊಂದು ಮೊಳ ಹೂ ತೊಗೊಂಬಂದು ಹೆಂಡತಿಗೆ ಮುಗಿಸಿ ಒಂದು ರೌಂಡ್ ಗಾಂಧಿ ಬಜಾರಲ್ಲಿ ರಾತ್ರಿ ಹೋದ್ರೇ ನಿದ್ದೆ ಬರೋದು ಅವನಿಗೆ, ಇಲ್ಲಿ ನಿದ್ದೆ ಬರೋಲ್ಲ. ಅವನು ಹೂವನ್ನು ನೋಡೋ ರೀತಿ ಬೇರೆ. ಒಬ್ಬ ನೇಚರ್ ಲವರ್ನು ಮೂರನೇ ತುಂಬ ಚೆನ್ನಾಗಿ ಹೇಳ್ತಾರೆ ಡಿ ವಿ ಜಿ. ಗಿಡದಿ ನಗುವ ಹೂ ಪ್ರಕೃತಿ ಸಖನಿಗೆ ಚಂದ, ಮಡದಿ ಮುಡಿದಿರುವ ಹೂ ಗಂಡಂಗೆ ಚಂದ, ಗುಡಿಯಲ್ಲಿ ಕೊಡುವ ಹೂ ದೈವ ಭಕ್ತಂಗೆ ಚಂದ. ಪೂಜೆ ಆದಮೇಲೆ ಸುಮ್ಮನೆ ಒಂದು ಹೂವಿಂದ ನಿಂಗೆ ಕೊಟ್ಬಿಟ್ರೆ ಪ್ರಸಾದ ಅಂತ ಅಜ್ಜಿ ಕಿವಿನಲ್ಲಿ ಇಟ್ಕೊಂಡು ಅರ್ಧ ಗಂಟೆ ಮೆಟ್ಲ ಮೇಲೆ ಆನಂದವಾಗಿ ರಾಮ ರಾಮ ಅಂತ ಕೂತಿರುತ್ತೆ. ಸೊ ದೇವರು ಪ್ರಸಾದವಾಗಿ ಬಂದು ಹೂವು ಅವಳು ಖುಷಿ ಕೊಡ್ತು. ಕಡೆಯದೊಂದು ಮಾತು ಹೇಳ್ತಾರೆ ಗುಂಡಪ್ಪನವರು, ಅದು ಜೀವನದ ಸಾರಾಂಶ. ಗಿಡದಿ ನಗುವ ಹೂ ಪ್ರಕೃತಿ ಸಖನಿಗೆ ಚಂದ, ಮಡದಿ ಮುಡಿದಿರುವ ಹೂ ಗಂಡಂಗೆ ಚಂದ, ಗುಡಿಯಲ್ಲಿ ಕೊಡುವ ಹೂ ದೈವ ಭಕ್ತಂಗೆ ಚಂದ, ಬಿಡಿಗಾಸು ಹೂ ಮಾರ್ವಳಿಗೆ ಚಂದ ಮಂಕುತಿಮ್ಮ. ಅವಳು 10 ರೂಪಾಯಿ ಕೊಟ್ಟಂದ್ರೆ ಅವಳು ಮೊಳ ಹೂ ತೊಗೊಂಬಿಡಿ, ಅವಳ ಮುಖ ಇಷ್ಟಾಗಲ್ಲ ಸಿನಿಮಾಸ್ಕೋಪ್ ಆಗಿಬಿಡುತ್ತೆ. ಅಂದರೆ ಒಂದು ಹೂ ಹೇಗೆ ತನ್ನ ಅಸ್ತಿತ್ವವನ್ನು ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಕಾಣ್ಕೊಳ್ಳುತ್ತೋ, ಮನುಷ್ಯ ಕೂಡ ಹಾಗೆ ತನ್ನ ಜನ್ಮವನ್ನು ಇಡೀ ಜೀವನದಲ್ಲಿ ಬೇರೆ ಬೇರೆ ರೂಪಗಳಲ್ಲಿ, ಸ್ಥಾನಗಳಲ್ಲಿ, ಜವಾಬ್ದಾರಿಗಳಲ್ಲಿ ಸಾಕಾರಗೊಳಿಸ್ಕೋಬೇಕು ಅಂತಾರೆ. ದಟ್ ಈಸ್ ಇಂಡಿಯನ್ ಫಿಲಾಸಫಿ. ನೋಡಿದ್ದೆಲ್ಲ ನಿಜ ಅಲ್ಲ, ನೋಡಿದ್ದೇ ಬೇರೆ, ಅಲ್ಲಿ ನಮಗೆ ಕಾಣೋದೇ ಬೇರೆ. ದಟ್ ಈಸ್ ದ ಬ್ಯೂಟಿ ಆಫ್ ಇಂಡಿಯನ್ ಫಿಲಾಸಫಿ. ಥ್ಯಾಂಕ್ ಯು. ನೋಡಿ, ಇಲ್ಲಿ ನನ್ನ ಹತ್ರ ಒಂದು ಹಗ್ಗ ಇದೆ. ಯಾರಿಗೆ ಕಷ್ಟ ಬರಲ್ಲ ಜೀವನದಲ್ಲಿ, ಎಲ್ಲರಿಗೂ ಕಷ್ಟ ಬರುತ್ತೆ. ಆದರೆ ಕಷ್ಟ ಬಂದರೂ ಕೂಡ ನಾವು ಸ್ವಲ್ಪ ನಮ್ಮ ಪುರಾಣ ಪುಣ್ಯಕಥೆಗಳು ಅಥವಾ ನಮ್ಮ ಭಗವದ್ಗೀತೆ, ಮಂಕುತಿಮ್ಮನ ಕಗ್ಗ ಯಾವುದೇ ಇರಲಿ, ಬಸವಣ್ಣನ ವಚನಗಳನ್ನು ಓದ್ತಾ ಹೋಗ್ಬಿಟ್ರೆ ಇಷ್ಟು ಲೂಸ್ ಆಗಿರೋ ಈ ಹಗ್ಗ ಸ್ಟ್ರೆಂತೇ ಇಲ್ಲ ಅನ್ಕೋತೀವಿ. ಆದರೆ ಸತತವಾದ ಅಧ್ಯಯನ ಮತ್ತು ಜೀವನಾನುಭವದಿಂದ ಬೀಳೋ ನಮ್ಮ ಜೀವನ ಗಟ್ಟಿಯಾಗಿ ನಿಂತ್ಕೊಳ್ಳೋಕ್ಕೆ ಸಾಧ್ಯ ಇದೆ. ನೋಡಿ ಎಷ್ಟು ವಿಚಿತ್ರ. ಬಟ್ ಯಾವತ್ತು ನಮ್ಮ ಬಗ್ಗೆ ನಾವು ನಂಬಿಕೆ ಕಳ್ಕೊತೀವಿ, ಪ್ರಾಮಾಣಿಕತೆ ಬಿಟ್ಬಿಡ್ತೀವಿ, ಧರ್ಮ ಜಿಜ್ಞಾಸುಗಳಾಗಿರೋದಿಲ್ಲ, ನಮ್ಮ ಜೀವನ ಮತ್ತೆ ವೀಕ್ ಆಗಿಬಿಡುತ್ತೆ. ಸೊ ಎಲ್ಲ ನಮ್ಮಲ್ಲೇ ಇದೆ, ನಾವು ಅದನ್ನು ಸರಿಯಾಗಿ. ನಮ್ಮ ಗುರುಗಳೊಂದು ಮಾತು ಹೇಳೋರು, ಮುರಳಿ, ನೀ ದೇವಸ್ಥಾನಕ್ಕೆ ಹೋಗ್ತೀಯಾ, ನೀನು ಮೆಟ್ಲತ್ತಕ್ಕೆ ಮುಂಚೆ ಏನು ಮಾಡ್ತೀಯಾ? ಸರ್, ಚಪ್ಪಲಿ ಬಿಟ್ಬಿಡ್ತೀನಿ. ಓ ಕರೆಕ್ಟು. ಮೆಟ್ಲತ್ತಕ್ಕೆ ಮುಂಚೆ ಚಪ್ಪಲಿ ಬಿಟ್ಬಿಡ್ತೀಯಾ? ಮೆಟ್ಲು ಹತ್ಕೊಂಡು ಮೇಲೆ ಏನು ಮಾಡ್ತೀಯಾ? ಸರ್, ಒಳಗಡೆ ಗರ್ಭಗುಡಿ ಇರುತ್ತೆ, ಆಮೇಲೆ ದೇವ್ರಿರುತ್ತೆ. ಅವ್ರೊಂದು ಪ್ರಶ್ನೆ ಕೇಳಿದ್ರು, ಅಪ್ಪ ಹೊರಗಡೆ ಹಾಕಿರೋ ಮೆಟ್ಲು ಕಲ್ಲು,
ಒಳಗಡೆ ಇರೋ ಕಂಬಗಳೂ ಕಲ್ಲು, ಒಳಗಡೆ ಇರೋ ದೇವ್ರ ಮೂರ್ತಿನೂ ಕಲ್ಲು, ಹೊರಗಡೆ ಇರೋ ಮೆಟ್ಲನ್ನು ಕಾಲಲ್ಲಿ ತುಳಿದೆ ನೀನು. ಒಳಗಡೆ ಬಂದಮೇಲೆ ಆ ಕಂಬಗಳಿಗೆ ಉಳಿದಿದ್ದು ಕುಂಕುಮಾನೋ ಅಥವಾ ಶೀತ ಆಗಿದ್ದರೆ ಗೊಣ್ಣೆನೋ ಒರೆಸ್ಬಿಟ್ಟೆ. ಇನ್ನೂ ಒಳಗಡೆ ಹೋದರೆ ಆ ಮೂರ್ತಿ ಪೂಜೆ ಪುನಸ್ಕಾರ ನಮಸ್ಕಾರ ಅಭಿಷೇಕ ಕ್ಷೀರಾಭಿಷೇಕ ಎಲ್ಲ ಕಲ್ಲೇ. ಯಾಕೋ ಒಂದಕ್ಕೆ ಒಂದೊಂದು ಬೆಲೆ ಅಂದರು. ನಂಗೆ ಗೊತ್ತಾಗಲಿಲ್ಲ. ಆಮೇಲೆ ಹೇಳ್ತಾರವರು, ಜೀವನ ಇಷ್ಟೇ ಕಣೋ ಮರಿ, ಎಲ್ಲವೂ ಕಲ್ಲೇ ಆದರೂ ಕೂಡ ಮೆಟ್ಲು ಕಲ್ಲಿಗೆ ಏಟು ಬಿದ್ದಿಲ್ಲ ಜಾಸ್ತಿ. ಶಿಲ್ಪಿ ಸುಮ್ಮನೆ 4 ಲೈನ್ ಎಳೆದು ಮಟ್ಟ ಹೊಡೆದಿಟ್ಬಿಟ್ಟ, ಏಟು ಕಡಿಮೆ, ಜನ ಅದಕ್ಕೆ ತುಳಿತಾರೆ. ಒಳಗಡೆ ಹೋದರೆ ಸ್ವಲ್ಪ ಕಂಬಗಳಿಗೆ ಸ್ವಲ್ಪ ಜಾಸ್ತಿ ಏಟು ಬಿದ್ದಿದೆ, ಹೂವು ಎಲೆ ಓಂಕಾರ, ಅದಕ್ಕೂ ತಿರ್ಗಿ ಅಂಥ ಬೆಲೆ ಇಲ್ಲ. ಅದ್ರ ಒಳಗಡೆ ಇರೋ ಕೃಷ್ಣನ ವಿಗ್ರಹಕ್ಕೆ 6 ತಿಂಗಳು ಶಿಲ್ಪಿ ಏಟು ಕೊಟ್ಟು 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 ಕಣ್ಣು ಮೂಗು ಎಲ್ಲ ತೆಗೆದಿದ್ದಾನೆ. ಹಾಗಾಗಿ ಅದಕ್ಕೆ ಬೆಲೆ ಜಾಸ್ತಿ, ಪೂಜೆ ಪುನಸ್ಕಾರ. ಸೊ ಜೀವನದಲ್ಲಿ ಯಾರು ಹೆಚ್ಚು ಪೆಟ್ಟುಗಳನ್ನು ತಿಂತಾರೆ ಅವರಿಗೆ ಜೀವನದಲ್ಲಿ ಸಂಸ್ಕಾರ ಸಿಗುತ್ತೆ ಅಂತಾರೆ. ಹೀಗೆ ಜೀವನದಲ್ಲಿ ಹೆಚ್ಚು ಪೆಟ್ಟು ಬೀಳಬೇಕು, ನಾವು ಹೋಗಬೇಕೇ ಹೊರತು ಪೆಟ್ಟೇ ಇಲ್ಲದ ಜೀವನ ಅವಶ್ಯಕತೆ ಇಲ್ಲ. ನೀವು ಆಪ್ರೇಷನ್ ಆಗಿರೋ ವ್ಯಕ್ತಿ ನೋಡಿರ್ಬೋದು, ಒಳಗಡೆ ಮಲಗಿರ್ತಾರೆ, ಹೀಗೆ ಹೋಗ್ತಾ ಇರುತ್ತೆ ಲೈನ್ಸು, ನೋಡಿದ್ದೀರಾ ಆಪ್ರೇಷನ್ ಮಾಡಿದವ್ರಿಗೆ? ಅದು ಯಾಕೆ ವೇವ್ಸ್ ಹೋಗಬೇಕು? ಒಂದೇ ಸಮ ಆಗಿಬಿಡ್ಲಿ, ಒಳಗಡೆ ಇರೋ ಸತ್ತೋಗಿದ್ದಾನೆ ಅಂತ ಅರ್ಥ. ಹಾಗೆ ವೇವ್ಸ್ ಇರಬೇಕು, ಕಷ್ಟ ಸುಖ ಬರಬೇಕು, ನೋವು ನಲಿವು ಇರಬೇಕು. ದಟ್ ಈಸ್ ಲೈಫ್ ಅಂತಾರೆ ಗುಂಡಪ್ಪನವ್ರು. ಇನ್ನೆಷ್ಟು ಟೈಮ್ ಇದೆ? ಇನ್ನೆಷ್ಟು ಟೈಮ್ ಇದೆ ಕೇಳಿ? ಇದೆಯಾ? ಇನ್ನು 12 ನಿಮಿಷ ಇದೆಯಾ? ನೋಡಿ, ಇಲ್ಲಿ ತುಂಬ ಚೆನ್ನಾಗಿದೆ. ಧ್ಯಾಯತೋ ವಿಷಯಾನ್. ಹಲೋ, ತುಂಬ ಚೆನ್ನಾಗಿದೆ ಇದೊಂದು ಮಾತು. ನಮ್ಮಲ್ಲಿ ಅರಿಷಡ್ ವರ್ಗಗಳಿಗೆ ತುಂಬ ಒಳ್ಳೆಯ ಮಾತಿದೆ ನಮ್ಮ ಸಂಸ್ಕೃತಿನಲ್ಲಿ. ಏನು? ಕಂಡಿದ್ದನ್ನೆಲ್ಲ ಆಸೆ ಪಡುವುದೇ ಕಾಮ, ನೋಡಿದ್ದನ್ನೆಲ್ಲ ಆಸೆ ಪಡೋದೇ ಕಾಮ ಅಂತೆ. ಕಂಡಿದ್ದು ನನಗೇ ಇರಬೇಕು ಅಂತೀವಲ್ಲ, ಅಥವಾ ಕಂಡಿದ್ದು ಸಿಕ್ಕಿಲ್ಲ ಅಂತೀವಲ್ಲ, ಅದು ಕ್ರೋಧ. ಸಿಕ್ಕಿದ್ದು ಇನ್ನೊಬ್ಬರ ಇದೆ ಅಂತ ಗೊತ್ತಾಗುತ್ತಲ್ಲ, ಅದು ಮತ್ಸರ. ಸಿಕ್ಕಿದ್ದು ನನ್ನ ಹತ್ರ ಬಿಟ್ಟು ಬೇರೆ ಯಾರ ಹತ್ರನೂ ಹೋಗಬಾರ್ದು, ಮೋಹ. ಹೀಗೆ ಕಾಮಕ್ಕೆ ತನ್ನದೇ ಆದಂಥ ಅರಿಷಡ್ ವರ್ಗಗಳಿಗೆ ಅರ್ಥ ಇದೆ. ಅದನ್ನು ತುಂಬ ಚೆನ್ನಾಗಿ ಡಿ ವಿ ಜಿ ಅವರು ಒಂದು ಕಡೆ ವರ್ಣಿಸ್ತಾರೆ. ಇಲ್ಲ, ನನ್ನ ಹತ್ರ ಒಂದು ಖಾಲಿ ಬ್ಯಾಗ್ ಇದೆ ನೋಡಿ, ಇದರಲ್ಲಿ ಏನೂ ಇಲ್ಲ, ಇದು ಖಾಲಿ ಬ್ಯಾಗು. ಬಟ್ ಜೀವನ ಖಾಲಿನಾ? ಅಲ್ಲ. ನಮಗೆಲ್ಲ ಜೀವನ ಏನೇನೋ ಕೊಡಿಸ್ಕೊಟ್ಟಿದೆ. ಹಾಗೆ ಈ ಖಾಲಿ ಜೀವನದಿಂದ ನಾವು ಒಂದು ಸುಂದರವಾದ ಬಾಲ್ಯನ ತೆಗಿಬೋದು. ಇದು ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ. ನಾವ್ಯಾರೋ ಅಯ್ಯೋ ಬಡವರು, ನಮ್ಮಪ್ಪ ಶ್ರೀಮಂತರಲ್ಲ ಅಂತೆಲ್ಲ ಕೊರಗೋ ಅವಶ್ಯಕತೆ ಇಲ್ಲ. ಮನಸ್ಸು ಮಾಡಿದ್ರೆ ಖಾಲಿ ಬ್ಯಾಗಿಂದ ನಮ್ಮ ಜೀವನನ ನಾವು ರೂಪಿಸ್ಕೊಂಡು ಬೆಳಗಬಹುದು. ಆಯ್ತಪ್ಪ, ಬಾಲ್ಯ ಮುಗೀತು ಅಷ್ಟೇ, ನನ್ನ ಜೀವನ ಅಲ್ಲ. ನಮ್ಮನ್ನು ಕಾಡೋದಕ್ಕೆ ಯೌವನ ಅಂತ ಕೂಡ ಒಂದಿದೆ. ಅದು ಕೂಡ ಆ ಬಾಲ್ಯದ ಹಿಂದೆನೇ ಬಂದು ನಮ್ಮನ್ನು ಕಾಡುತ್ತೆ, ನಮ್ಮಿಂದ ಏನೇನೋ ಬೇಡುತ್ತೆ. ದಟ್ ಈಸ್ ಯೌವನ. ಬಾಲ್ಯ ಆಯಿತು, ಯೌವನ ಆಯಿತು, ಇನ್ನೇನಿಲ್ಲಪ್ಪ ಅನ್ಕೋತೀವಿ. ಇಲ್ಲ, ಇದು ಖಾಲಿ ಅಲ್ಲ. ಜೀವನ ಬರ್ತಾನೆ ಇರುತ್ತೆ ನಿರಂತರ. ಅದನ್ನು ಅನುಭವಿಸ್ಲೇಬೇಕು ಮನುಷ್ಯಂಗೆ ಆಯಸ್ಸು ಅಂತಿದ್ರೆ. ಮತ್ತೆ ತೆಗೆದ್ರೆ ಯೌವನ ಆದಮೇಲೆ ವೈವಾಹಿಕ ಜೀವನ ಶುರುವಾಗತ್ತೆ. ಏನು ವೈವಾಹಿಕ ಜೀವನ ಆಯ್ತಪ್ಪ, ಇನ್ನೇನಿಲ್ಲ. ಅವೈವಾಹಿಕ ಆದಮೇಲೆ ಸಂಸಾರ ಶುರುವಾಗಿ ಕಷ್ಟಕೋಟಲೆಗಳು, ಸಮಸ್ಯೆಗಳು, ಅತ್ತೆ ಮಾವನ ಕಾಟ, ಹೆಂಡತಿ ಕಾಟ, ಗಂಡನ ಕಾಟ, ನಿರಂತರ. ನೀವು ಬದುಕಿದ್ರೆಲ್ಲದನ್ನೂ ಅನುಭವಿಸ್ಲೇಬೇಕು. ಇನ್ನೆಲ್ಲ ಮುಗಿದೋಯ್ತಪ್ಪ, ಇನ್ನೇನು ಜೀವನ ಎಲ್ಲ 60 ವರ್ಷ ಆಯಿತು ಅನ್ಕೋತೀವಿ. 60 ವರ್ಷದ ಪ್ರಶ್ನೆಯೇ ಇಲ್ಲ. ಮನುಷ್ಯ ಬದುಕಿರೋವರೆಗೂ ಮೋಹದಲ್ಲೇ ಬದುಕೋದು. ಅವನು ಯಾವತ್ತೂ ವಾಸನೆ. ಪ್ರತಿಯೊಬ್ಬರಿಗೂ ಒಂದೊಂದು ಆಸೆ ಜೀವನದಲ್ಲಿ. ಎಷ್ಟು ಜನ ನೋಡಿ, ಯಾರು ಆಸೆ ಇಲ್ಲದಿರೋ ಒಬ್ಬ ವ್ಯಕ್ತಿನ ತೋರಿಸ್ಬಿಡಿ. ಕಡೆ ಎಲ್ಲವನ್ನೂ ಬಿಟ್ಟು ಒಬ್ಬ ಸನ್ಯಾಸಿಗಪ್ಪ, ಆತನಿಗೆ ಏನು ಆಸೆ ಅಂದರೆ ಜಗತ್ತು ಚೆನ್ನಾಗಾಗಲಿ, ಜನಕ್ಕೆ ಬುದ್ಧಿ ಬರಲಿ ಅನ್ನೋ ಒಂದು ಆಸೆಯೇ ತಾನೇ. ಸೊ ಆಸೆಯನ್ನು ಬಿಟ್ಟು ಬದುಕೇ ಈ ಜಗತ್ತಲ್ಲಿಲ್ಲ. ಮತ್ತೆ ಮುಗೀತಾ ಅಂದರೆ ಇಲ್ಲವೇ ಇಲ್ಲ. ತೆಗೆದ್ರೆ ಮತ್ತೊಂದು ಜೀವನದ ಮಜಲು ಬರ್ತಾನೆ ಇರುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಅಲ್ಲಿವರೆಗೂ ಬಾಕ್ಸ್ ಇಡ್ಬೋದು. ಅದು ಮನುಷ್ಯನ ಆಸೆಯ ಚಪಲುಗಳು. ನಾನು ನ್ಯೂಯಾರ್ಕಲ್ಲಿ ಮ್ಯಾಜಿಕ್ ಮಾಡಬೇಕಾದ್ರೆ ನ್ಯೂಯಾರ್ಕ್ ಮೇಯರ್ ಬಂದಿದ್ದರು. ನಾನೊಂದು 20 ಬಾಕ್ಸ್ ತೆಗೆದೆ. ಅವ್ರಿಗೆ ಶಾಗೆ ಐ ವಾಂಟ್ ಟು ಚೆಕ್ ಅಂದರು, ಕೊಟ್ಟೆ. ಎಲ್ಲ ತಳ್ಕೊಂಬಳ್ಕ ಮಾಡ್ತಾರೆ, ಈಗ ಖಾಲಿ ಮಾಡ್ತಾರೆ, ಏನಿಲ್ಲ. ಈಗ ತೆಗಿ ಅಂದರು. ನಾವು ಇಂಡಿಯನ್ಸು ಅಷ್ಟು ಸುಲಭವಾಗಿ ಸೋಲ್ತೀವಾ? ನಾವು ಕೈ ಹಾಕಿದೆ, ಇನ್ನೂ ಒಂದು ತೆಗೆದೆ, ಕಳೆದೋದ್ರು. ದಟ್ ಈಸ್ ದ ಬ್ಯೂಟಿ ಆಫ್ ಇಂಡಿಯನ್ ಫಿಲಾಸಫಿ. ನಿರಂತರವಾಗಿ ಜೀವನದಲ್ಲಿ ಆಸೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಬಟ್ ಎಲ್ಲವನ್ನು ಸರಿದೂಗಿಸ್ಕೊಂಡು ನಮಗೆ ಸರಿ ಅನಿಸಿದ್ದನ್ನು ಮಾಡಬೇಕು. ಆದರೆ ನ್ಯಾಯ ಧರ್ಮದ ಮಿತಿಯನ್ನು ದಾಟದೆ, ಒಬ್ರಿಗೆ ನ್ಯಾಯ ಮಾಡದೆ, ಒಬ್ರಿಗೆ ನೋವು ಮಾಡದೆ ಸಂತೋಷವಾಗಿದ್ದರೆ ಅದಕ್ಕಿಂತ ಇನ್ನೊಂದು ಯಶಸ್ಸಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈಗ ಇನ್ನೊಂದು ಬಹಳ ಮುಖ್ಯವಾದ ಮ್ಯಾಜಿಕ್ಕು. ಇಲ್ಲಿ ನನ್ನ ಹತ್ರ ಏನೂ ಇಲ್ಲ, ಇದೊಂದು ಖಾಲಿ
ಅಲ್ಲಿ ಹೇಳಿದ್ರಲ್ಲ ಭಗವದ್ಗೀತೆಯಲ್ಲಿ ಜಾತಸ್ಯ ಬೇಡ. ಸೊ ಈಗ ಎಲ್ಲ ಗುರುವರಿಯರು ಬಂದಿದ್ದಾರೆ. ನನ್ನ ಕಾರ್ಯಕ್ರಮ ಇನ್ನೊಂದು 5-10 ನಿಮಿಷದಲ್ಲಿ ನಾನು ಮುಗಿಸ್ತೀನಿ. ಮುಂದಿನ ಕಾರ್ಯಕ್ರಮಕ್ಕೆ ವೇದಿಕೆ ಆಗುತ್ತೆ. ಇಲ್ಲಿ ನೋಡಿ, ಇದೊಂದು ಖಾಲಿ ಬೋಲು. ನಾನು ಆಗಲೇ ಹೇಳಿದ್ನಲ್ಲ, ಜೀವದ ಸೃಷ್ಟಿ, ಮರುಸೃಷ್ಟಿ ಮತ್ತು ಜೀವದ ನಾಶ ಎರಡೂ ಆಗ್ತಾ ಇರ್ತೇನೆ. ನೋಡಿ, ಗಾಡ್ ಅನ್ನೋದಕ್ಕೆ ಪ್ರಪಂಚದಲ್ಲಿ ಎಲ್ಲೂ ಸರಿಯಾದ ಒಂದು ವ್ಯಾಖ್ಯಾನವೇ ಇಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ಮಾತ್ರ ನಿಮಗೆ ಗಾಡ್ ಅನ್ನೋ ಪರಿಕಲ್ಪನೆಗೆ ಒಂದು ಅದ್ಭುತವಾದ ಅರ್ಥ ಇದೆ. ಗಾಡ್ ಅಂದರೆ ಏನು? GOD, 3 ಪೋರ್ಟ್ಫೋಲಿಯೋಗಳು ಸೇರಿದ್ರೆ ಗಾಡು. ಯಾವುದು ಆ ಪೋರ್ಟ್ಫೋಲಿಯೋಸು? ಜಿ ಅಂದರೆ ಜನರೇಟರ್, ಕ್ರಿಯೇಟ್ ಮಾಡೋನು ಬ್ರಹ್ಮ, ನಮ್ಮ ಮೂಲ ಪುರುಷ. ಬ್ರಹ್ಮ ಇಲ್ಲದೆ ಜಗತ್ತಿಲ್ಲ ಅಂತೀವಿ ನಾವು. ಸೊ ಜನರೇಟರ್ ಈಸ್ ಗಾಡಲ್ಲಿ ಮೊದಲನೇ ಅಕ್ಷರ, ಹೂ ಕ್ರಿಯೇಟ್ಸ್ ದ ಹೋಲ್ ವರ್ಲ್ಡ್. ಸೃಷ್ಟಿ ಮಾಡಿಬಿಡ್ತೀವಪ್ಪ, ಮಕ್ಕಳನ್ನ ಎತ್ಬಿಡ್ತೀವಿ, ನೋಡ್ಕೊಳ್ಳೋಕೊಬ್ಬ ಅಪ್ಪ ಬೇಕಲ್ಲ. ದಟ್ ಈಸ್ ಆರ್ಡಿನೇಟರ್. GO ಯಾರು ಆರ್ಡಿನೇಟರ್? ವಿಷ್ಣು. ಏನೇ ಸಮಸ್ಯೆ ಇದ್ದರೂ ಸಾಲ್ವ್ ಮಾಡಿಕೊಂಡು ಎಲ್ಲರ ಸಮಸ್ಯೆಗಳನ್ನು ಪರಿಹರಿಸ್ಕೊಂಡು ಒಂದು ಸ್ಥಿತಿಕರ್ತ ನೋಡ್ಕೊಂಡು ಹೋಗ್ತಾನೆ. ದಟ್ ಈಸ್ ಆರ್ಡಿನೇಟರ್. ಹುಟ್ಟಿದ ವ್ಯಕ್ತಿ ಸಾಯಲೇಬೇಕು, ಫಿಸಿಕ್ಸು ಅದೇ ಹೇಳುತ್ತೆ. ಸೊ ಹಾಗಿದ್ದ ಮೇಲೆ ಡಿ ಯಾವುದು? ಡೆಸ್ಟ್ರಾಯರ್, ಹೂ ಈಸ್ ಇನ್ ದ ಗ್ರೇವಿಯಾರ್ಡ್, ಶಿವ, ಹೂ ವಾಂಟ್ ಟು ಡೆಸ್ಟಿನಿ ಎವ್ರಿಥಿಂಗ್. ಸೊ GOD, ಗಾಡ್, ಈಸ್ ನಥಿಂಗ್ ಬಟ್ ಜನರೇಟರ್, ಆರ್ಡಿನೇಟರ್ ಆ್ಯಂಡ್ ಡೆಸ್ಟ್ರಾಯರ್. ಇದರ 3 ಕಾಂಬಿನೇಷನ್ನೇ ಭಗವಂತ. ಅಂಥ ಅದ್ಭುತವಾದ ಕಲ್ಪನೆಯನ್ನು ಕೊಟ್ಟರು ನಮ್ಮ ಸನಾತನ ಧರ್ಮಕ್ಕೆ. ಹ್ಯಾಟ್ಸ್ ಆಫ್. ಶಿವ ಇದಾನ ಇಲ್ವಾ ಅನ್ನೋ ಪರಿಕಲ್ಪನೆಗೆ ನಾವು ಹೋಗೋದೇ ಇಲ್ಲ. ಪರಿಕಲ್ಪನೆಯಲ್ಲಿ ಸತ್ಯ ಹೇಳೋ ಪ್ರಯತ್ನ ಇದೆಯಲ್ಲ, ರಾಮಾಯಣದ ಮೂಲಕ ಮನುಷ್ಯ ಹೇಗೆ ಬದುಕಬೇಕು ಅಂತ ಹೇಳೋದಿದೆಯಲ್ಲ, ಮಹಾಭಾರತದ ಮೂಲಕ ಏನು ಮಾಡಬಾರ್ದು ಮನುಷ್ಯ ಅಂತ ಹೇಳೋದಿದೆಯಲ್ಲ. ಅಮೇರಿಕಾದಲ್ಲಿ ಇವತ್ತಿಗೂ ಎಷ್ಟೋ ಜನ ಅಮೇರಿಕನ್ ಡಾಕ್ಟರ್ಸು, ದೇ ಆರ್ ಅಮೇರಿಕನ್ ಬಾರ್ನ್ ಡಾಕ್ಟರ್ಸ್, ದೇ ಆರ್ ನಾಟ್ ಇಂಡಿಯನ್ಸ್. ಅವ್ರು ದೊಡ್ಡ ದೊಡ್ಡ ಸೈಕ್ಯಾಟ್ರಿಸ್ಟ್ ಹಾಸ್ಪಿಟ್ಲ್ಗಳಿದೆ. ನೀವು ಅಲ್ಲಿ ಹೋದ್ರೆ ಶಾಕ್ ಆಗ್ತೀರಾ. ಎಂಟ್ರೆನ್ಸಲ್ಲಿ ಕೃಷ್ಣಂದು ಭಗವದ್ಗೀತೆ ದೊಡ್ಡ ಫೋಟೋ ಹಾಕ್ಕೊಂಡಿರ್ತಾರೆ. ಯಾಕೆ ಅಂತ ಕೇಳಿದ್ರೆ, ಸಾರ್ ಕೃಷ್ಣ ಈಸ್ ಅವರ್ ಫುಡ್ ಅಂತಾರೆ ಅವರು. ಜಗತ್ತಿನ ಮೊಟ್ಟ ಮೊದಲ ಸೈಕ್ಯಾಟ್ರಿಸ್ಟ್ ಯಾರು ಅಂದರೆ ಕೃಷ್ಣ ಅಂತೆ. ಅವನಿಂದಲೇ ಶುರುವಾಗಿದ್ದ ಮನೋವಿಜ್ಞಾನ ಅನ್ನೋದು. ಹೀಗೆ ತುಂಬ ಡೀಪಾಗಿ ಹೋದರೆ ಭಾರತದ ಸಂಸ್ಕೃತಿ, ನಮ್ಮ ಪರಿಕಲ್ಪನೆ ಅದ್ಭುತ. ಅದಕ್ಕೆ ಇಲ್ಲಿ ನೋಡಿ, ಇದೇನೂ ಇಲ್ಲ, ಇದಕ್ಕೆ ನಾನು ಮುಚ್ಚತೀನಿ. ಏನೂ ಇಲ್ಲದೆ ಇರ್ತಕ್ಕಂಥ ಈ ಜಗತ್ತಲ್ಲಿ ನಿರ್ಜೀವದಿಂದ ಜೀವ ಬರುತ್ತೆ, ಮತ್ತೆ ಜೀವ ನಿರ್ಜೀವ ಆಗುತ್ತೆ ಅಂತಾರೆ. ಈ ಖಾಲಿ ತಪ್ಪಲೆಗೆ ಜಸ್ಟ್ ಐ ಆಮ್ ಗೋಯಿಂಗ್ ಟು ಕ್ಲೋಸ್ ದಿಸ್ ಕ್ಯಾಪ್. 1, 2, 3. ಇಲ್ಲಿ ಸಾವು ಇಂಪಾರ್ಟೆಂಟ್ ಅಲ್ಲ, ಅಥವಾ ಮೃತ್ಯುನೂ ಇಂಪಾರ್ಟೆಂಟ್ ಅಲ್ಲ. ಪ್ರತಿಯೊಂದು ಸೃಷ್ಟಿ ಆಗ್ತಾನೆ ಇರುತ್ತೆ. ಒಂದು ಸುಂದರವಾದ ಬ್ಯೂಟಿಫುಲ್ ಜೀವಿ ಸೃಷ್ಟಿ ಆಯಿತು. ಇದನ್ನೇ ನಾವು ಹೇಳೋದು, ಯಾವುದು ನಮ್ಮ ಕೈನಲ್ಲಿಲ್ಲ. ಇದು ಹಾಗೆ ಸಾಯುತ್ತೆ ನೋಡಿ, ಶಾಕ್ ಆಗುತ್ತೆ ನಿಮಗೆ. ಈ ಮೊಲ ಮತ್ತೆ ನಮ್ಮ ದೃಷ್ಟಿನಲ್ಲಿರಲ್ಲ. ಬ್ಯಾಗ್ ಕೊಡಮ್ಮ, ಬ್ಯಾಗು. ಹುಟ್ಟು ಗ್ಯಾರಂಟಿ, ಹುಟ್ಟಿದ ಮೇಲೆ ಸಾವು ಗ್ಯಾರಂಟಿ, ಸತ್ತ ಮೇಲೆ ಮತ್ತೆ ಇನ್ನೊಂದು ಮರುಸೃಷ್ಟಿ. ನೋಡಿ, ಇದು ಖಾಲಿ ಬ್ಯಾಗ್, ತೆಗಿಯಮ್ಮ ಇದನ್ನ. ನೋಡಿ, ಇದು ಖಾಲಿ ಬ್ಯಾಗು, ಇದರಲ್ಲಿ ಏನೂ ಇಲ್ಲ. ಇದ್ರೊಳಗಡೆ ಹಾಕ್ಬಿಡ್ತೀನಿ. ಅಬ್ರಕಡಬ್ರ, ಚಿಕ್ಕದೋ ದೊಡ್ಡದೋ ಗೊತ್ತಿಲ್ಲ ಇದು, ಬಟ್ ವಿಚಿತ್ರ ಅಂದರೆ ಮತ್ತೆ ತೆಗಿತೀನಿ. ತೆಗೆದ್ರೆ ಇದು ಖಾಲಿ, ಮೊಲ ಹೋಗಿ ಬಟ್ಟೆ ಆಗೋಯ್ತು. ಸೊ ಹೀಗೆ ಜೀವನ ಅನ್ನೋದು ಬಹಳ ವಿಚಿತ್ರ. ಯಾವುದು ಪರ್ಮನೆಂಟ್ ಅಲ್ಲ. ಹುಟ್ಟು ಸಾವು, ಸಾವು ಹುಟ್ಟು, ಒಂದು ನಿರಂತರ ಕ್ರಿಯೆ. ಬಟ್ ಹುಟ್ಟಿಸಿದ ಮೇಲೆ ಭಗವಂತ ನಮಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಜೀವನ ರೂಪಿಸ್ಬಿಟ್ರೆ ಅದಕ್ಕಿಂತ ಬೇರೆ ಏನೂ ಇಲ್ಲ. ಇನ್ನೊಂದು ಮ್ಯಾಜಿಕ್ಕನ್ನು ಮಾಡಿ ಇವತ್ತಿನ ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೀನಿ. ಬನ್ನಂಜೆ ಗೋವಿಂದಾಚಾರ್ಯರ ಹೆಸರಲ್ಲಿ ನಡೀತಾ ಇರೋ ಈ ಕಾರ್ಯಕ್ರಮ ತುಂಬ ಜನಕ್ಕೆ ಸ್ಫೂರ್ತಿಯಾಗಿದೆ. ಆಮೇಲೆ ಯಾಕೋ ಏನೋ ಗೊತ್ತಿಲ್ಲ, ಸರ್ಕಾರ ಮಾಡೋ ಕೆಲಸಗಳನ್ನು ವೀಣಾ ಅವರು ತುಂಬ ಮಾಡ್ತಾಯಿದ್ದಾರೆ. ಸಂಸ್ಕೃತಿ ಇಲಾಖೆನೂ ಇಷ್ಟು ಕೆಲಸ ಮಾಡಲ್ಲ. ನಾನು ಇದನ್ನು ದೋಷಾರೋಪಣೆ ಮಾಡ್ತಿಲ್ಲ. ಆಕೆಯ ಜೀವಮಾನ ಇಡೀ ಜನಗಳನ್ನು ವೇದಿಕೆಗೆ ಕರೆತಂದು, ಸಭಾಂಗಣಕ್ಕೆ ಪ್ರೇಕ್ಷಕರನ್ನು ಕರೆತಂದು, ನಮ್ಮ ಸಂಸ್ಕೃತಿ, ನಮ್ಮ ಪುರಾಣಗಳು, ನಮ್ಮ ವ್ಯಾಲ್ಯೂಗಳನ್ನು ಹಂಚೋದ್ರಲ್ಲೇ ಆಕೆ ಜೀವನ ಕಳೆದು ಹೋಗ್ತಾ ಇದೆ. ಹ್ಯಾಟ್ಸ್ ಆಫ್ ಟು ವೀಣಾಜಿ. ನೀವೆಲ್ಲೇ ಇರಿ, ನಿಮ್ಮ ಇದು ಮುಂದುವರಿಯಲಿ. ಹೀಗೆ ಜನನೂ ಅವ್ರಿಗೆ ಸಹಕಾರ ಕೊಡ್ತಾ ಹೋಗೋಣ. ಇವತ್ತಿನ ಕಟ್ಟಕಡೆಯ ಮ್ಯಾಜಿಕ್ಕನ್ನು ಮಾಡಿ ನಾನು ಇವತ್ತು ಪ್ರೋಗ್ರಾಮನ್ನು ಮುಗಿಸ್ತಾ ಇದ್ದೀನಿ. ನಾವೇನೇ ಮಾಡಿದ್ರು ರಾಷ್ಟ್ರೀಯತೆ ಬಹಳ ಮುಖ್ಯ ನಮಗೆ. ನಮ್ಮ ದೇಶದ ರಾಷ್ಟ್ರೀಯತೆ ಇಲ್ಲದೆ ಇದ್ದರೆ ನನ್ನ ಭೂಮಿ, ನನ್ನ ಧರ್ಮ, ನನ್ನ ನಾಡು, ನನ್ನ ಭಾಷೆ, ನನ್ನ ದೇಶ ಅನ್ನೋ ವಿಶ್ವಾಸನ ಉಳಿಸ್ಕೊಳ್ದೇ ಇದ್ದರೆ ಏನು ಮಾಡಿ ಏನು ಯೂಸು. ಅದಕ್ಕೆ ಕುವೆಂಪು ಅವರು ತುಂಬ ಚೆನ್ನಾಗಿ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೋ ಅಂತಂದರೆ, 100 ದೇವರುಗಳ ನೂಕಾಚೆ ದೂರ ಅಂತಾರವರು. ದೇಶದ ವಿಷಯ ಬಂದಾಗ ದೇವರಿಗೆ ಪ್ರಾಮುಖ್ಯತೆ ಕೊಡಲ್ಲ ನಮ್ಮ ಕುವೆಂಪು ಅವರು. 100 ದೇವರುಗಳ ನೂಕಾಚೆ ದೂರ, ಭಾರತಾಂಬೆಯೇ ಜನನಿ ನನಗಿಂದು ಭಾರ ಅಂತಾರವರು. ಸೊ ಭಾರತಾಂಬೆ ಈಸ್ ವೆರಿ ಇಂಪಾರ್ಟೆಂಟ್. ನೋಡೋಣ, ಭಾರತಾಂಬೆನ ನಾವು ಧರ್ಮ, ಭಾಷೆ ಅನ್ನೋ ಹೆಸರಲ್ಲಿ 3 ತುಂಡು ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಇದೊಂದು ತುಂಡು, ಇದೊಂದು ತುಂಡು, ಇದೊಂದು ತುಂಡು. ಆದರೆ ಇದನ್ನು ಒಗ್ಗಟ್ಟಿಸಬೇಕಾಗಿರೋದು ನಿಮ್ಮಂಥ ಜನರು ಮತ್ತು ಮುಂದೆ ಬರೋ ಯುವಕರ ಕೆಲಸ.
ಈ ತುಂಡಾಗಿರೋ ಬಟ್ಟೆಗಳನ್ನು ನಾನು ಮುಚ್ಚಿಡದಲ್ಲಿ ಮುಚ್ಚಿಬಿಡ್ತೀನಿ. 1 2 3 ಅಂತ ತೆಗೆದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಆ ತುಂಡಾಗಿರೋ ಬಟ್ಟೆಗಳು ಒಂದಾಗೋಗಿದೆ. ದಟ್ ಈಸ್ ಕಾಲ್ಡ್ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಇಂಥ ಒಂದು ಸುಂದರವಾದ ಭಾರತ ಭೂಮಿಯಲ್ಲಿ ನಾವಿದ್ದೀವಿ. ನಮ್ಮ ಧರ್ಮ, ನಮ್ಮ ನಿಷ್ಠೆ, ನಮ್ಮ ತತ್ವಗಳನ್ನು ಕಾಪಾಡ್ಕೋತಾ ಮುಂದಿನ ಜನಾಂಗಕ್ಕೆ ದಾರಿಯಾಗೋಣ. ಇಡೀ ಜಗತ್ತಿಗೆ ಒಂದು ಹೊಸ ಬೆಳಕನ್ನು ನೀಡೋಣ. ಭಾರತವನ್ನು ಶೋಭಿಸೋಣ. ಎಲ್ಲರೂ ಉದ್ಧಾರ ಆಗೋಣ. ಥ್ಯಾಂಕ್ ಯು ಟು ಎವ್ರಿಬಡಿ. ನಿಮಗೆಲ್ಲರಿಗೂ ನಮನಗಳು. ಶ್ರೀಗಳಿಗೆ ನಮ್ಮ ನಮಸ್ಕಾರಗಳು. ಥ್ಯಾಂಕ್ ಯು. ಭಗವದ್ಗೀತೆ ಮಾತಲ್ಲ, ಮಹಾಮಂತ್ರ. ಇದರೊಳಗಡೆ ನಾವೆಲ್ಲ ಮುಳುಗಿ ಮಿಂದು ಮಡಿಯಾಗಿದ್ದೇವೆ. ಮೈಮನ ರೋಮಾಂಚನ, ಮನದಲ್ಲಿ ಸದ್ಭಾವನೆಗಳ ಸಚ್ಚಿಂತನೆಗಳ ನರ್ತನ, ಆತ್ಮಶಕ್ತಿಯ ಉದ್ದೀಪನ, ಪ್ರೀತಿ ಪ್ರೇಮದ ಅಮೃತ ಸಿಂಚನ, ಪುಟಿದೇಳಿತು ಜಡಚೇತನ, ನಿರ್ನಾಮವಾಗಿ ಹೋಗಲಿ ನಮ್ಮನ್ನಾವರಿಸಿಕೊಂಡಿರುವ ಅರಿಷಡ್ವರ್ಗಗಳ ಸಂತಾನ. ಗೀತೆಗಾಗಿ ತುಡಿಯಲಿ ನಮ್ಮೆಲ್ಲರ ಮನ, ಅದಕ್ಕಾಗಿ ಎಲ್ಲವೂ ಅರ್ಪಣ ತರ್ಪಣ, ಗೀತೆಯ ಸ್ಮರಣ, ಗೋವಿಂದ ನಮನ. ಇಂತಹದ್ದೊಂದು ಅಪೂರ್ವ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ ಕೌಶಿಕರಿಗೊಂದು ಗೌರವದ ಅಭಿವಂದನ. ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ಶ್ರೀಯುತ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು, ಟ್ರಸ್ಟಿಗಳು ಹಾಗೂ ಅಧ್ಯಕ್ಷರು ವೇದಿಕೆಗೆ ಬಂದು ಶ್ರೀಯುತ ಎಂ ಡಿ ಕೌಶಿಕರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಭಾರತೀಯ ಸಂಸ್ಕೃತಿಯ ಆಧ್ಯಾತ್ಮಿಕ ಮೌಲ್ಯಗಳು ಹಾಗೂ ಭಗವದ್ಗೀತೆಯ ತತ್ವವನ್ನು ಜಾದೂ ಕಲೆಯ ವಿನೂತನ ಅಭಿವ್ಯಕ್ತಿಯೊಂದಿಗೆ ವಿಶ್ವದ 30ಕ್ಕೂ ಅಧಿಕ ರಾಷ್ಟ್ರಗಳಲ್ಲಿ ಪರಿಚಯಿಸಿದೆ. ಮಂದಿ ಎದೆ ಗದ್ದುಗೆಯನ್ನೇರಿ ಮೆರೆದಂತಹ ಅನನ್ಯ ಪ್ರತಿಭೆ ಶ್ರೀಯುತ ಎಂ ಡಿ ಕೌಶಿಕ್. ನಟಕರು, ನಿರ್ದೇಶಕರು, ಜಾದೂ ಕಲಾವಿದರು ಎಂಬ ಪರಿಚಯವನ್ನೆಲ್ಲ ಮೀರಿ ಕಲೆಯನ್ನು ಮೌಲ್ಯ ಪ್ರಸಾರದ ಮಾಧ್ಯಮವನ್ನಾಗಿಸಿದ ಸಾಧಕರು, ಶೋಧಕರು.